ಮತ್ತೆ ಎಲ್ಲರಿಗೂ ಸ್ವಾಗತ. ಒಂದ್ ವಿಷಯ ಹೇಳ ಸರ್, ಗೂಗಲ್ ಮೀಟ್ ನಿಂದ ಬಂದ್ರೆ ಕಟ್ಟೆ ಆಗಲ್ಲ ಸರ್. 2 hours 3 hours ಮಾಡಿದ್ರು ಗೂಗಲ್ ಮೀಟ್ ಈ ತರ 40 ಕಂಟಿನ್ಯೂಸ್ ಆಗಿ ಹೋಗಬೇಕಾಗೇ ಇರಲ್ಲ, ಕಂಟಿನ್ಯೂಸ್ ಆಗಿ ಓಡ್ತಾ ಇರುತ್ತೆ. ಬಟ್ ರೆಕಾರ್ಡಿಂಗ್ ಇಲ್ಲ ಮೇಡಮ್ ಅದಕ್ಕೆ ರೆಕಾರ್ಡಿಂಗ್ ಫೆಸಿಲಿಟಿ ಇಲ್ಲ ಅದು. ಕರೆಕ್ಟ್, ಹೌದು. ಅದು ಇದರಲ್ಲಿ ರೆಕಾರ್ಡಿಂಗ್ ಮಾಡ್ಕೊಂಡು ನಿಮ್ಗೆ ಕೊಡ್ತಾರೆ ಅವರು. ಓಕೆ ಸರ್. ಆಮೇಲೆ ರೆಕಾರ್ಡಿಂಗು ಸಿಗತ್ತೆ. ಓಕೆ ಸರ್. ಎಲ್ಲ ಬಂದಿದ್ದೀರಾ ಅಲ್ವಾ? ಸರ್ ಇನ್ನ ಬರ್ತಾ ಇದ್ದಾರೆ ಅನ್ಸುತ್ತೆ ಸರ್. ಬರ್ಲಿ ಎಲ್ರು ಬರ್ಲಿ. ಇಲ್ಲಿ ತನಕ ಹೇಳಿದ್ರು ಸ್ವಲ್ಪ ಅರ್ಥ ಆಯ್ತಾ ನಿಮ್ಗೆ? ಜಗನ್ನಾಥ್ ಅವರು ಓಪನ್ ಮಾಡೋದು, ಟರ್ನ್ ಬ್ಯಾಕ್ ಆಫ್ ಮಾಡೋದು, ಮಾಡಿ ಅಂತ ಲಾಸ್ಟ್ ಅಲ್ಲಿ ಅದು ಅರ್ಥ ಆಗಿಲ್ಲ. ಅದೇನದು ಹೇಳಿ. ಪ್ರಿಫರೆನ್ಸಸ್ ಅವ್ರಿಗೆ ಅರ್ಥ ಆಗಿಲ್ಲ ಅನ್ಸುತ್ತೆ ಸರ್. ಅಲ್ಲ, ಕೆಳಗಡೆ ಲಾಸ್ಟ್ ಅಲ್ಲಿ ಏನೋ 0 ಆಡ್ ಹಾಕಿ ಅಂದ್ರಲ್ಲ, ಅದು ಏನೋ ಕ್ವಶನ್ ಗೆ ಯಾವ ಸಬ್ಜೆಕ್ಟ್ ಗೆ? ಬರ್ತೀನಿ ಈಗ ಪ್ರಿಫರೆನ್ಸ್ ಮತ್ತೆ ಹೋಗೋಣ. ಶೇರ್ ಮಾಡ್ತೀನಿ ಸ್ಕ್ರೀನು. ಎಲ್ಲ ಬಂದಿದ್ದೀರಾ? ನಿಮ್ಗೆ ಪ್ರತಿ ಹಂತದಲ್ಲಿ ಬ್ರೇಕ್ ಆದ್ಮೇಲೆ ನಿಮ್ಮ ಡೌಟ್ಸ್ ಕ್ಲಿಯರ್ ಮಾಡ್ಕೊಂಡೆ ನಾವು ಮುಂದಕ್ಕೆ ಹೋಗ್ತೀವಿ. ನಿಮ್ಗೆ ಎಲ್ರಿಗೂ ಕಲಿಸ್ಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ. ಈಗ ಮತ್ತೆ ನಾನು ಸ್ಕ್ರೀನ್ ಶೇರ್ ಮಾಡ್ಕೋತಾ ಇದ್ದೀನಿ. ಸರ್, ಬರ್ತ್ ಡೇಟಾನಲ್ಲಿ ಆಲ್ಟಿಟ್ಯೂಡ್ ಒಂದಿತ್ತು, ಅದು 0 ಬಂದಿತ್ತು. ಬರ್ತೀನಿ ಅಬೌವ್ ಸೀ ಲೆವೆಲ್. ಈಸ್ ದಟ್ ಓಕೆ? ಅದೇನು ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡಿ. ನೀವು ಪ್ರಿಫರೆನ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. 0 ಇತ್ತು ಬ್ಯಾಂಗ್ಳೂರ್. ನೋಡಿ ಇಲ್ಲಿ ಕೊಡ್ತೀನಿ ಮನೀಗ. ಕಾಣ್ತಾ ಇದೆಯಲ್ಲ ನಿಮಗೆ? ಡಿಫಾಲ್ಟ್ ಲೊಕೇಶನ್ ವಾಸ್ ಸೆಟ್ ಅಂತ. current chart location was set at the default location. Used when new charts are cast on the preference bani sir. ಎಲ್ಲರೂ ದಯವಿಟ್ಟು ಆಡಿಯೋ ಆಫ್ ಮಾಡ್ಕೊಳ್ಳಿ, ಬೇರೆ ಡಿಸ್ಟರ್ಬ್ ಆಗುತ್ತೆ. ಒಬ್ಬರಿಬ್ರು ಮಾತ್ರ ಅನ್ನೋದಿರಲಿ. ನೋಡಿ, ಪ್ರಿಫರೆನ್ಸ್ ಹೋಗಿ ಕ್ಲಿಕ್ ಮಾಡಿ. ನೋಡಿ, ಪ್ರಿಫರೆನ್ಸ್ ಬನ್ನಿ. ಕ್ಲಿಕ್ ಮಾಡಿದಾಗ ನಿಮಗೆ 3ನೇ ಆಯ್ಕೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದಾಗ ನಿಮಗೆ ಡಿಫಾಲ್ಟ್ ಲೊಕೇಶನ್ ವಾಸ್ ಸೆಟ್ ಬರುತ್ತೆ. ಅದರಲ್ಲಿ ಕರೆಂಟ್ ಚಾರ್ಟ್ ಲೊಕೇಶನ್ ವಾಸ್ ಸೆಟ್ ಅಟ್ ದ ಡಿಫಾಲ್ಟ್ ಲೊಕೇಶನ್. ಇಟ್ ವಿಲ್ ಬಿ ಯೂಸ್ಡ್ ವೆನ್ ದ ನ್ಯೂ ಚಾರ್ಟ್ಸ್ ಆರ್ ಕ್ಯಾಸ್ಟ್. ಇಲ್ಲಿ ನಾವು ಆಯ್ಕೆ ಮಾಡ್ಕೊಳ್ಳೋದು ಬೆಂಗಳೂರು, ಇಂಡಿಯಾ. ಲಾಂಜಿಟ್ಯೂಡ್ 77E35, ಲ್ಯಾಟಿಟ್ಯೂಡ್ 12N59, ಆಲ್ಟಿಟ್ಯೂಡ್ 0 meters above sea level ಇದ್ದಾರೆ. ಬಿಟ್ಬಿಟ್ಟಿದ್ದಾನೆ ಹಾಗೇನೆ. ಇದು ಸ್ಟ್ಯಾಂಡರ್ಡ್ ಟೈಮ್ ಝೋನ್ ಕೊಟ್ಟಿದ್ದಾರೆ 5:30 ಈಸ್ಟ್ ಆಫ್ GMT. ಸಮ್ಮರ್ ಟೈಮ್ ಝೋನು ನಮಗಿಲ್ಲಿ ಅಮೆರಿಕ ದೇಶದಿದ್ದಂಗೆ ಸಮ್ಮರ್ ಟೈಮು ವೇರಿಯೇಷನ್ಸ್ ಇಲ್ಲ, ಅದು ಸ್ಟ್ಯಾಂಡರ್ಡ್ ಅನ್ನೇ. 2 ಆಯ್ಕೆ ಇದೆ. ಇಷ್ಟು ಮನಸ್ಸಿಗೆ ಬಂತು. ಇದನ್ನ ಓಕೆ ಅನ್ನೋದನ್ನ ಕ್ಲಿಕ್ ಮಾಡಿ. ಓಕೆ ಸರ್. ಕ್ಲಿಕ್ ಮಾಡಿದಾಗ ನೋಡಿ, ಕ್ಲಿಕ್ ಮಾಡಿದ್ರಲ್ಲ ಓಕೆ. ಈಗ ಜಗನ್ನಾಥ ಹೊರ ಕಳಿಸ್ಬಿಡಿ. ನೋಡಿ, ನಾನು ಕಳಿಸ್ಬಿಟ್ಟೆ. ಸೇವ್ ಚೇಂಜಸ್ ಅನ್ಟೈಟಲ್ ಕೊಡ್ತಾರೆ, ಅದಕ್ಕೆ ಎಸ್ ಅಂತ ಕ್ಲಿಕ್ ಮಾಡಿ. ಸರ್ ಎಲ್ಲಿಗೆ ಹೋಗ್ಬೇಕು ಸರ್? ಇವಾಗ ಗೊತ್ತಾಗ್ಲಿಲ್ಲ ಸರ್. ನೋಡಿ, ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಸರ್ ಇದು USA ಬರ್ತೀವಿ ಸರ್ ನನಗೆ. ಅದು ಪ್ರದೀಪ್ ಸರ್ ನಾನು ಸರ್ ಡಿಫಾಲ್ಟ್ ಅಲ್ಲ, ಪ್ರದೀಪ್ ನಾ ತಿಳಿಸ್ಕೊಡ್ತೀನಿ. ಓಕೆ ಸರ್, ಓಕೆ. ಮಿಕ್ಕಿದ್ದೆಲ್ಲ ನೋಡ್ಕೊಂಡು ಹೋಗಿ. ನೀವು ಪರ್ಸನಲ್ ಪ್ರಾಬ್ಲಮ್ ನಾನು ತಿಳಿಸ್ಕೊಡ್ತೀನಿ ಬಿಡಿ. ನೋಡಿ, ನೀವು ಬೆಂಗಳೂರು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಡಿಫಾಲ್ಟ್ ಜಗನ್ನಾಥ ಹೊರ ಇದೆಯಲ್ಲ, ಈ ಜಗನ್ನಾಥ ಹೊರದಲ್ಲಿ ನೋಡಿ, ಇಲ್ಲಿ 3 ಒಂದು ವಿಂಡೋ ಚಿಕ್ಕದು ಮಾಡೋದು, ವಿಂಡೋ ಮಿನಿಮೈಸ್ ಮಾಡೋದು, ಮತ್ತು ವಿಂಡೋ ಹೊರಗಡೆ ಹೋಗೋದಕ್ಕೆ ಇಂಟು ಮಾರ್ಕ್ ಇದೆ ಅಲ್ವಾ? ಎಲ್ಲಿದೆ ಸರ್ ಅದು? ನನ್ನ ಮೌಸ್ ಕಡೆ ಮೌಸ್ ಎಲ್ಲಿದೆ ಅನ್ನೋದು ಕಾಣ್ತಿದೆಯಲ್ಲ ಈಗ? ನಂದು ಮೌಸ್ ಮೂವ್ಮೆಂಟ್ ಮಧ್ಯದಲ್ಲಿ ಕಾಣ್ತಾ ಇದೆಯಾ?
ಇವೆಲ್ಲ ಎಲ್ಲೂ ಕಾಣ್ತಾನೆ ಇಲ್ಲ ನಿಮ್ಮ mouse. ರೈಟ್ ಸೈಡ್ ಟಾಪ್ ಕಾರ್ನರ್ ನೋಡಿ ಮೇಡಮ್, ರೈಟ್ ಸೈಡ್ Okay, ಟಾಪ್ ಕಾರ್ನರ್. ರೈಟ್ ಸೈಡ್ ಟಾಪ್ ಕಾರ್ನರ್ ಇಂಟು ಮಾರ್ಕ್ ಕಾಣ್ತಿದ್ಯಾ? ಹಾ. ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ Sir, ಮಾಡಿದ್ರ click ಮಾಡಿದ್ರೆ ಹೊಟ್ಟೋಗುತ್ತಲ್ವಾ ಸರ್ ಎಲ್ಲಾನು? right side ಹೋಗ್ಬೇಕು ಯಾವ್ದು? ಹೋಗ್ಬೇಕು, ಹೋಗ್ಲಿ. ಕ್ಲಿಕ್ ಮಾಡಿದ್ರ Okay, ಮಾಡಿದ್ವಿ. ಎಸ್ ನೋಡಿ, ಸೇವ್ ಚೇಂಜಸ್ ಟು ಅನ್ಟೈಟಲ್ಡ್ ಅಂತ ಬಂತ. Yes sir. ಅದನ್ನ ಕ್ಲಿಕ್ ಮಾಡಿ. Yes. Okay. ಕ್ಲಿಕ್ ಮಾಡಿದ್ರ Yes sir. ಅಲ್ಲಿ ನೋಡಿ ಸೇವ್ ಅಸ್ ಅಂತ ಬರ್ತಿದೆ ಆಪ್ಷನ್. ಹಾ. ಇಲ್ಲಿ ಅನ್ಟೈಟಲ್ಡ್ ಅಂತಿದೆ. ಇದು ಸೇವ್ ಅಂడి ಅದು ಇಲ್ಲಿ ನೋಡಿ ಕಾಣ್ತಿದ್ಯಲ್ಲಿ. Yes sir, ಕಾಣ್ತಿದೆ ಸರ್. ಸ್ವಲ್ಪ ಹಿಂದೆ ಈ ಸೇವರ್ಸ್ ಅಲ್ಲಿ ಫೈಲ್ ನೇಮ್ ದಯವಿಟ್ಟೆಲ್ಲ ಸ್ವಲ್ಪ ಆಡಿಯೋ ಆಫ್ ಮಾಡ್ಕೊಳ್ಳಿ, ಬೇರೆ ಅನುಕೂಲ ಆಗುತ್ತೆ. ನೋಡಿ ಇಲ್ಲಿ ಫೈಲ್ ನೇಮ್ ಅನ್ಟೈಟಲ್ಡ್ ಬ್ಲೂ ಕಲರ್ ಬಂದಿದೆಯಾ ಇಲ್ಲಿ? Yes sir. ಬಂದಿದೆ. ಆ ಬ್ಲೂ ಕಲರ್ ಬಂದಿರೋ ಕಡೆ ಇವತ್ತಿನ ಡೇಟ್ ಹಾಕೊಳ್ಳಿ. ಏನು 7 ಫೆಬ್ರವರಿ 2021 ಅಂತ. ಸರ್ ಇನ್ನೊಂದ್ಸಲ ಹೇಳಿ ಸರ್, ಇದು ಏನು ಗೊತ್ತಾಗ್ಲಿಲ್ಲ. ಸೇವ್ ಆಸ್ ಹೆಂಗ್ ಬಂತು ಅಂತ ನಾರ್ಮಲ್ ವಿಂಡೋಸ್ ಫೈಲ್ ಹೇಗೆ ಸೇವ್ ಮಾಡ್ತಾರೆ? ಹೇಳ್ತೀನಿ ನಾನು. ನೋಡಿ, ನಿಮ್ಮ ಜಗನ್ನಾಥ ಹೋರ ಓಪನ್ ಆಗಿದೆ ಅಲ್ವಾ? ಆಗಿದೆ ಸರ್. ಬಲಗಡೆ ಕಂಪ್ಲೀಟ್ ಮೇಲ್ಗಡೆ ಬನ್ನಿ. ನಿಮ್ಮ ಬಲಗಡೆ ಕೈ ಇದೆಯಲ್ಲ, ಕಂಪ್ಲೀಟ್ ಮೇಲ್ಗಡೆ ಬನ್ನಿ. ಬಂದ್ರಾ? ಹ್ಞೂ ಸರ್. ಹ್ಞೂ ಸರ್. ಅದು ಲಾಸ್ಟ್ ಅಲ್ಲಿ ಹೋಗ್ಬಿಡಿ. ಇಂಟು ಮಾರ್ಕ್ ಕಾಣ್ತಿದ್ಯಾ? ಹ್ಞೂ ಸರ್. ಅದನ್ನ ಕ್ಲಿಕ್ ಮಾಡಿ. ಹ್ಞೂ ಸರ್, ಕ್ಲಿಕ್ ಮಾಡಿದೆ. ಏನ್ ಬಂತು? ಎಲ್ಲ ಹೊರ್ಟೋಯ್ತು. ಎಲ್ಲ ಹೊಟ್ಟಾಯ್ತಾ? ಹ್ಞೂ ಸರ್. ಪರವಾಗಿಲ್ಲ, ಇನ್ನೊಂದ್ಸತಿ ಓಪನ್ ಮಾಡಿದ್ರೆ ಬರುತ್ತೆ. ಹಾ ಜಗನ್ನಾಥ ಬರುತ್ತೆ. ಒಂದ್ ನಿಮಿಷ ಸರ್. ಬಂತು ಸರ್, ಬಂತು. ಇವಾಗ ಯಾವ ಊರು ನೋಡ್ತಾ ಇದೆ ನೋಡಿ? ಈಗ ಬೆಂಗಳೂರು ತೋರಿಸ್ತಾ ಇದೆ. ಅಷ್ಟೇ ಬಂದಿದೆ ಬಿಡಿ, ನಿಮ್ಗೆ ತಲೆ ಕೆಡ್ಸ್ಕೊಬೇಡಿ. ಆಯ್ತು ಸರ್, ಥ್ಯಾಂಕ್ ಯು ಸರ್. ಇಲ್ಲಿ ಬೇರೆ ಬಂದಿದೆ, ಎಸ್ ಅಂತ ಕ್ಲಿಕ್ ಮಾಡಿ. ಹೇಳಿ ಸರ್. ನೋಡಿ, ನಿಮ್ಮ ವಿಂಡೋ ಇದೆಯಲ್ಲ, ಜಗನ್ನಾಥ್ ಹೊರ ವಿಂಡೋ ಇದೆಯಲ್ಲ, ಇದರಲ್ಲಿ ಕಂಪ್ಲೀಟ್ ಬಲಗಡೆ ಟಾಪ್ ಬನ್ನಿ. ನಿಮ್ಮ ವಿಂಡೋ 2 ಭಾಗ ಮಾಡ್ಕೊಳ್ಳಿ, ಬಲಗಡೆ ಎಡಗಡೆ ಅಂತ. ಓಕೆ ಸರ್. ಬಲಗಡೆ ಟಾಪ್ ಅಲ್ಲಿ ಬನ್ನಿ ಫುಲ್ಲು. ಓಕೆ ಸರ್. ಕಂಪ್ಲೀಟ್ ಲಾಸ್ಟ್ ಹೋಗಿ. ಇಂಟು ಮಾರ್ಕ್ ಕಾಣ್ತಿದ್ಯಾ? ಇಂಟು ಮಾರ್ಕ್ ಕಾಣ್ತಿದ್ಯಾ? ಅದನ್ನ ಕ್ಲಿಕ್ ಮಾಡಿ. ಓಕೆ. ಅದನ್ನ ಕ್ಲಿಕ್ ಮಾಡಿದಾಗ ಸೇವ್ ಚೇಂಜಸ್ ಟು ಅನ್ಟೈಟಲ್ಡ್ ಒಂದು ಓಪನ್ ಆಯ್ತಾ ವಿಂಡೋ? ಸೇವ್ ಚೇಂಜಸ್ ಟು ಅನ್ಟೈಟಲ್ಡ್ ವಿಂಡೋ ಓಪನ್ ಆಯ್ತಾ? ನೋಡಿ, ಇಲ್ಲಿ ಕ್ಲಿಕ್ ಮಾಡ್ತಿದ್ದಂಗೆ ನಿಮ್ಗೆ ಸೇವ್ ಚೇಂಜಸ್ ಟು ಅನ್ಟೈಟಲ್ಡ್ ವಿಂಡೋ ಓಪನ್ ಆಗುತ್ತೆ. ಅದರಲ್ಲಿ ಎಸ್ ಅನ್ನಿ. ಎಸ್ ಅಂದಾಗ ನಿಮಗೆ ಸೇವ್ ಅಸ್ ಆಪ್ಷನ್ ಬರುತ್ತೆ. ಈ ಸೇವ್ ಅಸ್ ಆಪ್ಷನ್ ಬಂದಾಗ ನೋಡಿ, ಈ ತರ ವಿಂಡೋ ಬರುತ್ತೆ. ಇಲ್ಲಿ ಮೇಲ್ಗಡೆ ಸೇವ್ ಇನ್ ಡಾಟಾ ಅಂತ ಬರ್ತದೆ, ಹಾಗೆ ಇರಲಿ. ಇಲ್ಲಿ ಅನ್ಟೈಟಲ್ ಬಾಕ್ಸ್ ಬಂದಿದೆಯಲ್ಲ, ಇಲ್ಲಿ ಅಲ್ಲಿ ಇವತ್ತಿನ ಡೇಟ್ ಆಗಿ ಫೆಬ್ರವರಿ 2, 2021 ಅಂತ Yes sir. ಹಾಕ್ಬಿಟ್ಟು ಸೇವ್ ಅಂತ ಕ್ಲಿಕ್ ಮಾಡಿ. ಸೇಮ್ ವಿಂಡೋಸ್ ಡಾಕ್ಯುಮೆಂಟ್ ಮಾಡ್ತೀವಲ್ಲ ಸರ್, ಅದೇ ತರ ಅಲ್ಲ ಸರ್? ಅದೇ ತರ ಸೇವ್ ಕ್ಲಿಕ್ ಮಾಡಿ. ಹಾ. ಅದು ನಿಮಗೆ ಸೇವ್ ಆಗುತ್ತೆ. ನೋಡಿ, ನಾನು ಮಾಡ್ತಾ ಇದ್ದೀನಿ ನೋಡಿ. 7/2/2021 ಟೈಪ್ ಮಾಡಿದೆ ನೋಡಿ. ಇಲ್ಲಿ ಟೈಪ್ ಮಾಡಿದ್ದೀನಿ ನಾನು. ಓಕೆ, ಅದನ್ನ ಕ್ಲಿಕ್ ಮಾಡಿದೆ ನಾನು, ಸೇವ್ ಅಂತ ಅಂದ್ಬಿಟ್ಟು. ಸೇವ್ ಆಯ್ತು. ಜಗನ್ನಾಥ ಅವರ ಹೋಗ್ಬಿಡ್ತು. ಹಾ. ಈಗ ಮತ್ತೆ ಜಗನ್ನಾಥ ಅವರನ್ನ ಕ್ಲಿಕ್ ಮಾಡಿ, ಡಬಲ್ ಕ್ಲಿಕ್ ಮಾಡಿ. ಡಬಲ್ ಕ್ಲಿಕ್ ಮಾಡಿ. ಎಸ್ ಸರ್. ಓಪನ್ ಆಯ್ತಾ? ಆಯ್ತು ಸರ್. ನೋಡಿ, ಓಪನ್ ಆದಾಗ ನಿಮ್ಗೆ ಪ್ಲೇಸ್ ಯಾವ್ದು ನೋಡ್ತಾ ಇದೆ? ಬ್ಯಾಂಗ್ಳೂರ್. ಅಂದ್ರೆ ಬೆಂಗಳೂರು ಸೆಟ್ ಆಗಿದೆ ನಿಮ್ಗೀಗ ಅಂತ. ಓಕೆ, ನೋಡಿ ಫೈಲಿಗೆ ಬನ್ನಿ. ಫೈಲ್ ಕ್ಲಿಕ್ ಮಾಡಿ. ಫೈಲ್ ಎಲ್ಲಿದೆ ಸರ್? ಮೇಲ್ಗಡೆ ಕಂಪ್ಲೀಟ್ ಜಗನ್ನಾಥ್ ಅವರ ಅನ್ಟೈಟಲ್ ಇದೆ, ಅದ್ರ ಕೆಳಗಡೆ ಬರುತ್ತೆ ಫೈಲ್ ಅಂತ. ಹಾ. ಕ್ಲಿಕ್ ಮಾಡಿದ್ರಾ? ಹಾ.
ನೋಡಿ ಮೊದಲನೇ ಆಯ್ಕೆ 7/2/2021 ಇದೆಯಾ? ಇದೆ ಸರ್. ಅದನ್ನ ಕ್ಲಿಕ್ ಮಾಡಿ. ಸರ್ ಸಾರಿ ಟು ಡಿಸ್ಟರ್ಬ್. ಹೇಳಿ ಸರ್, ಹೇಳಿ. ಸರ್ ಇದು ಪ್ರಿಫರೆನ್ಸ್ ಸೆಟ್ ಮಾಡಿದ್ರೆ ಬರೋದು ಸರ್ ಇದು? ಅಲ್ಲ, ಇವಾಗ ಪ್ರಿಫರೆನ್ಸ್ ಹೋಗ್ಬೇಕಲ್ಲ. ಜಗನ್ನಾಥ್ ಅವ್ರ ಆನ್ Hello? ಮಾಡಿ. ಜಗನ್ನಾಥ್ ಅವರ ಆನ್ ಮಾಡಿ. ಓಕೆ ಅದ್ರಲ್ಲಿ ಫೈಲಿಗೆ ಬನ್ನಿ. ಫೈಲ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಫೈಲು ಅದರಲ್ಲಿ ಮೊದಲನೇ ಆಯ್ಕೆ 7/2/2021 ಬರ್ತದೆ. ಅದನ್ನು ಕ್ಲಿಕ್ ಮಾಡಿ. ನೀವು ಇದರ ತನಕ ಮಾಡಿರೋ ಕೆಲಸಗಳೆಲ್ಲ ವಾಪಸ್ ಬರುತ್ತೆ. ಕ್ಲಿಯರ್? ಎಸ್ ಸರ್, ಬಂತು ಸರ್. ಬಂತಾ? ಹಾ, ಬಂತು ಸರ್. ಇದು ಹೆಚ್ಚು ಕಡಿಮೆ ಎಲ್ರಿಗೂ ಬಂದಿದೆ ಅನ್ಕೋತೀನಿ ನಾನು. ಹಾ ಸರ್. ಈಗ ಮುಂದಿನ ಹಂತಕ್ಕೆ ಹೋಗೋಣ. ಹಾ ಸರ್. ಇದು ಕುಂಡಲಿ ತಯಾರು ಮಾಡೋ ವಿಧಾನ ನೋಡಿ. ಹಾಕೊಂಡಿದ್ದಾರೆ. ಈಗ ನೀವು ಹಾಕೊಂಡಾಗ ಇಲ್ಲಿ ರಾಶಿ ಕುಂಡಲಿ ಮೇಲ್ಗಡೆ, ಕೆಳಗಡೆ ನವಾಂಶ ಕುಂಡಲಿ. ಸರ್ ನಮಗೆ ಬರ್ಲಿಲ್ಲ ಸರ್. ಇನ್ನೊಂದ್ ಸ್ವಲ್ಪ ರಿಪೇರ್ ಮಾಡಿ ಸರ್. ಖಂಡಿತ ಮಾಡೋಣ. ಯಾವ ಹಂತದಲ್ಲಿದ್ದೀರಾ ನೀವೀಗ? ಅದು ಸರ್ ಪ್ರಿಫರೆನ್ಸ್ ಇಂದ ಬಂದ್ಬಿಡಿ ಸರ್ ಪ್ಲೀಸ್. ಪ್ರಿಫರೆನ್ಸ್ ಇಂದ ಪ್ರಿಫರೆನ್ಸ್ ಇಂದ ಬರ್ತೀವಿ ನೋಡಿ. ಮತ್ತೆ ಈಗ ಪ್ರಿಫರೆನ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಸರ್. ಕ್ಲಿಕ್ ಮಾಡಿದ್ರಾ? ಮಾಡಿದೆ ಸರ್. ನೋಡಿ, ಸೆಟ್ ಕರೆಂಟ್ ಲೊಕೇಶನ್ಸ್ ಡಿಫಾಲ್ಟ್ ಅಂತ ಕ್ಲಿಕ್ ಮಾಡಿ. ಓಕೆ ಸರ್. ಕ್ಲಿಕ್ ಮಾಡಿದ್ರಾ? ಮಾಡಿದೆ ಸರ್. ಬಂದಿದೆ ಸರ್. ವಿಂಡೋ ಓಪನ್ ಆಯ್ತಾ ನಿಮ್ಗೆ? ಆಗಿದೆ ಸರ್. ವಿಂಡೋಲಿ ಏನಿದೆ ಓದಿ ನೋಡೋಣ. ಹಲೋ ಡಿಫಾಲ್ಟ್ ಲೊಕೇಶನ್ ವಾಸ್ ಸೆಟ್ ಅಂತ. ಗುಡ್. ನೆಕ್ಸ್ಟ್ ಕೆಳಗಡೆ ಇದೆ. ಹಲೋ ಹೇಳಿ. ಇದು ಓಕೆ. ಕರೆಂಟ್ ಚಾರ್ಟ್ ಲೊಕೇಶನ್. ಹಲೋ ಕರೆಂಟ್ ಚಾರ್ಟ್ ಲೊಕೇಶನ್ ಸೆಟ್ ಅಂತ ಡಿಫಾಲ್ಟ್ ಲೊಕೇಶನ್ ಇದೆಯಾ? ಬಂದಿದೆ ಸರ್. ಇದೆ ಸರ್. ಅದು ಕೆಳಗಡೆ ಪ್ಲೇಸ್ ಯಾವ್ದು ಕೊಟ್ಟಿದೆ? ಬೆಂಗಳೂರು ಇಂಡಿಯಾ ಬಂದಿದ್ಯಾ? ಬಂದಿದೆ. ನಾವು ಗುಲ್ಬರ್ಗ ಹಾಕೊಂಡಿದ್ದೀವಿ ಸರ್. ಸಂತೋಷ. ಹಾಕೊಳ್ಳಿ, ಗುಲ್ಬರ್ಗ ಹಾಕೊಳ್ಳಿ. ಬಂದಿದ್ಯಾ ನಿಮ್ಗೆ ಗುಲ್ಬರ್ಗ? ಸರ್ ಇದು ಬೆಂಗಳೂರು ಎಲ್ಲಿ ಹಾಕೋ ಸರ್ ಇದು? ಅದು ಫಸ್ಟ್ ನಿಮಗೆ ಬೆಂಗಳೂರು ಎಲ್ಲ ಹಾಕೊಳ್ಳೋದು ಅಂತಾರೆ. ನಿಮಗೆ ಡಾಟಾ ಕ್ಲಿಕ್ ಮಾಡಕ್ಕೆ ಹೇಳಿದಲ್ಲ ನಾನು ನಿಮಗೆ. ಹೌದು ಸರ್. ಆ ಡಾಟಾ ಕ್ಲಿಕ್ ಮಾಡಿ. ಇನ್ನೊಂದ್ಸತಿ ನೋಡ್ತೀನಿ. ನಿಮಗೆಲ್ಲ ಬರ್ತ್ ಡಾಟಾ ಬಂತ ಇಲ್ಲಿ? ಒಂದು ನಿಮಿಷ ಸರ್. ಓಕೆ ಡಾಟಾ ಕ್ಲಿಕ್ Okay. ಮಾಡಿ. ಮಾಡಿದ್ದೀವಿ ಸರ್. ಅದರಲ್ಲಿ ಸಿಟಿ ನೇಮ್ ಅನ್ನೋ ಕಡೆ ನಿಮ್ಮ ಊರನ್ನ ಟೈಪ್ ಮಾಡಿ. ಬೆಂಗಳೂರು ಇದ್ರೆ ಬೆಂಗಳೂರು ಟೈಪ್ ಮಾಡಿ. ಒಂದು ಸೆಕೆಂಡ್ ಸರ್. BNGALO ರೆಸ್ಟ್ ಆಫ್ ದ ವರ್ಲ್ಡ್ ಮಾಡ್ಬೇಕಲ್ಲ ಸರ್? ಏನು ಮಾಡಿ, ಫಸ್ಟ್ ಬೆಂಗಳೂರು ಮಾಡ್ಕೊಂಡ್ರಾ? ಬೆಂಗಳೂರು ಮಾಡ್ಕೊಂಡೆ ಸರ್. ಮಾಡ್ಕೊಂಡು ನಿಮ್ಮ ಟ್ಯಾಬ್ ಬಟನ್ ಪ್ರೆಸ್ ಮಾಡಿ. ನೋಡಿ, Okay. ಸ್ಟೇಟ್ಸ್ ಇನ್ USA ನೀಲಿ ಬಂತ? ಬಂದಿದೆ ಸರ್. ಇನ್ನೊಂದ್ಸತಿ ಪ್ರೆಸ್ ಮಾಡಿ. ಸೆಟ್ ಇಂದ USA ಸೆಲೆಕ್ಟ್ ಆಗಿದೆ. ಈಗ ಅಲ್ಲೊಂದು ಡಾಟ್ ಲೈನ್ ಕಾಣ್ತೀವಿ ನೋಡಿ, ಚಿಕ್ಕದು ಒಳಗಡೆ. ಸೆಟ್ ಇನ್ USA ಒಳಗಡೆ. ಓಕೆ ಇನ್ನೊಂದ್ಸತಿ ಟ್ಯಾಬ್ ಪ್ರೆಸ್ ಮಾಡಿ. ಸರಿ ಸರ್. ಆಲ್ ದ ಕಂಟ್ರೀಸ್ ಎಕ್ಸೆಪ್ಟ್ USA ಬಂದಿದೆ, ಸೆಲೆಕ್ಟ್ ಆಗಿದೆಯಾ? ಬಂದಿದೆ ಸರ್. ಅಲ್ಲಿ ನಿಮ್ಮ ಐ ಬಟನ್ ಅನ್ನು 2 ಸತಿ ಪ್ರೆಸ್ ಮಾಡಿ. I1, I2. ಅಯ್ಯ ಸರ್. ಐ ಬಟನ್. ಓಕೆ ಮತ್ತೆ ಇಂಡಿಯಾ ಬಂತ? ಯಾವ ಟ್ಯಾಬ್ ಐ ಮಾಡ್ಬೇಕು ಸರ್? ಆಲ್ ದ ಕಂಟ್ರೀಸ್ ಎಕ್ಸೆಪ್ಟ್ USA ನಾ? ಅಲ್ಲಿರ್ಬೇಕಾದ್ರೆ ನಿಮ್ಮ ಕೀಬೋರ್ಡ್ ಅಲ್ಲಿ ಐ ಬಟನ್ ಇದೆಯಲ್ಲ, 2 ಸತಿ ಪ್ರೆಸ್ ಮಾಡಿ. ಇಂಡಿಯಾ ಬಂದಿದೆ ಸರ್. ಬಂತ? ಇವಾಗ ಟ್ಯಾಬ್ ಬಂದಿದೆ ಸರ್. ಟ್ಯಾಬ್ ಒತ್ತಿ. ಈಗ ರೆಸ್ಟ್ ಆಫ್ ದ ವರ್ಲ್ಡ್ ಸೆಲೆಕ್ಟ್ ಆಯ್ತಾ? ಆಯ್ತು ಸರ್. ರೆಸ್ಟ್ ಆಫ್ ದ ವರ್ಲ್ಡ್ ಸೆಲೆಕ್ಟ್ ಆಗಿದೆಲ್ಲ ಈಗ. ಇಂಡಿಯಾ ಟ್ಯಾಬ್ ಸೆಲೆಕ್ಟ್ ಆಗಿದೆ ಸರ್. ಬಂದಿದೆ ಸರ್. ಆ ಸೆಲೆಕ್ಟ್ ಆಗಿರೋದಕ್ಕೆ ಎಂಟರ್ ಬಟನ್ ಒತ್ತಿ. ಎಂಟರ್ ಬಟನ್. ಓಕೆ ಸರ್. ಇನ್ನೊಂದ್ಸತಿ ಟ್ಯಾಬ್ ಒತ್ತಿ. ಆಗಿದೆ ಸರ್. ನೋಡಿ, ಬೆಂಗಳೂರು ಇಂಡಿಯಾ ಬಂತ ಈಗ. ನೀಲಿ ಬಟನ್ ಆಯ್ಕೆ ಆಗಿದೆಯಾ? ನನ್ನ ಸ್ಕ್ರೀನ್ ನೋಡಿ, ಇಲ್ಲಿ ಇದು ಬಂದಿದೆಯಾ ನೋಡಿ. ಆಗಿದೆ ಸರ್. ಇವಾಗ ಇಲ್ಲಿ ಓಕೆ ಬಟನ್ ಇದೆಯಲ್ಲ, ಹೌದು ಸರ್.
ಓಕೆ ಏನ್ ಸರ್? ನೋಡಿ ಇಲ್ಲಿ ಇದನ್ನ ಆರೋ ಕಾಣ್ತಿದಲ್ಲ, ನೀಲಿ ಬಣ್ಣ ಕಾಣ್ತಿದಲ್ಲ ನಿಮ್ಗೆ, ಓಕೆ. ನನ್ನ ಮೌಸು ನೀಲಿ ಬಣ್ಣ ಕಾಣ್ತಿದಲ್ಲ ನಿಮ್ಗೆ, ಕಾಣ್ತಿದೆ ಸರ್. ಎಲ್ಲಿ ಕಾಣ್ತಿದ್ದು? ಬೆಂಗಳೂರು ಇಂಡಿಯಾನ ಕಡೆ ಕಾಣ್ತಾ ಇದೆಯಾ? ಹೌದು ಸರ್. ನೋಡಿ ನಾನು ಆರೋನೇ ಹಾಗೆ ನೋಡ್ಕೊಂಡ್ ಬನ್ನಿ. ಮೂವ್ ಆಯ್ತಾ ಕೊನೆಗೆ? ಇಲ್ಲಿ ಹೌದು ಸರ್. ಓಕೆ ಅನ್ನೋದು ಕಾಣ್ತಾ ಇದೆಯಾ? ಕಾಣ್ತಿದೆ ಸರ್. ಕಾಣ್ತದೆ ಸರ್. ಆ ಓಕೆ ಬಟನ್ ಕ್ಲಿಕ್ ಮಾಡಿ. ಮಾಡಿದ್ದೇವೆ ಸರ್. ಮಾಡಿದ್ರಾ? ಆಯ್ತು ಸರ್. ನೋಡಿ ಓಕೆ ಕ್ಲಿಕ್ ಮಾಡಿದಾಗ ನಿಮಗೆ ಬಂತೀಗ. ಈಗ ಬನ್ನಿ. ಇವಾಗ ಏನು ಅಂತಂದ್ರೆ ಪ್ರಿಫರೆನ್ಸಿಗೆ ಬನ್ನಿ. ಈಗ ಓಕೆ ಸರ್, ಬಂದೇವೆ ಸರ್. ಪ್ರಿಫರೆನ್ಸ್ ಕ್ಲಿಕ್ ಮಾಡಿ. ಮಾಡಿದ್ವಿ ಸರ್. ಪ್ರಿಫರೆನ್ಸ್ ಅಲ್ಲಿ ಮೇಲಿಂದ ಆಯ್ಕೆ 3 ಸೆಟ್ ಕರೆಂಟ್ ಲೊಕೇಶನ್ ಡಿಫಾಲ್ಟ್ ಅಂತಿದೆ, ಅದು ಕ್ಲಿಕ್ ಮಾಡಿ. ಹಾ, ಮಾಡಿದ್ವಿ ಸರ್. ನೋಡಿ ಈ ವಿಂಡೋ ಬರಬೇಕು ನಿಮಗೆ. ಬಂತಾ? ಬಂದಿದೆ ಸರ್. ಡಿಫಾಲ್ಟ್ ಲೊಕೇಶನ್ ಸೆಟ್ ಅಂತ ಬಂದಿದೆ ಸರ್. ಬಂದಿದೆ ಸರ್. ಈಗ ಓಕೆ ಬಟನ್ ಕ್ಲಿಕ್ ಮಾಡಿ. ಬ್ಯಾಂಗ್ಳೂರ್ ಇಂಡಿಯಾಗೆ ಇದಾಗಿದೆ ಸರ್, ಸೆಟ್ ಆಗಿದೆ ಸರ್. ಡಿಫಾಲ್ಟ್ ಸೆಟ್ ಆಗಿದೆ, ಕ್ಲಿಕ್ ಮಾಡಿ. ಓಕೆ ಅನ್ನಿ. ಓಕೆ ಸರ್. ಆಯ್ತಾ? ಇವಾಗ ಬಲಗಡೆ ನಿಮ್ಮ ರೈಟ್ ಹ್ಯಾಂಡ್ ಟಾಪ್ ಲಾಸ್ಟ್ ಬಟನ್ ಬಂದು ಇಂಟು ಸಿಗತ್ತ ಅಲ್ಲಿ, ಹಾ ಇದೆ ಸರ್. ಅದನ್ನ ಕ್ಲಿಕ್ ಮಾಡಿ. ಹಾ, ಸೇವ್ ಚೇಂಜಸ್ ಟು ಅನ್ಟೈಟಲ್ಡ್ ಅಂತ ಬರ್ತಾ ಇದೆ ಸರ್. ಎಸ್, ಅದನ್ನ ಕ್ಲಿಕ್ ಮಾಡಿ. ಎಸ್ ಅನ್ನಿ. Yes, sir. ಫೈಲ್ ನೇಮ್ ಅಂತ ಕೇಳ್ತಾ ಇದೆ ಸರ್. ಫೈಲ್ ನೇಮ್ ಕೇಳ್ತೀರಲ್ಲ, ಅಲ್ಲಿ ಇವತ್ತಿನ ಡೇಟ್ ಹಾಕಿ 7/2/2021 ಅಂತ. 7/2/2021 ಅಂತ ಡೇಟ್ ಹಾಕಿ. ಹಾಕಿದ್ರಾ? ಹಾಕಿದೆ ಸರ್. ಓಕೆ. ಕಂಟಿನ್ಯೂಸ್ ಸರ್. ನೋಡಿ ನಿಮ್ಗೆ ಹಾಕಿದೀವಿ ಸರ್. ಓಕೆ ಅನ್ನಿ. ಸೇವ್ ಮಾಡ್ಬೇಕಾ ಸರ್? ಹೌದು, ಸೇವ್ ಮಾಡಿ. ತಿರ್ಗಾ ಜಗನ್ನಾಥ್ ಮಾಡಿ. ಹಲೋ, ತಿರ್ಗಾ ಜಗನ್ನಾಥ್ ಅವರನ್ನ ಆನ್ ಮಾಡಿ. ದಿ ಫೈಲ್ ನೇಮ್ ಈಸ್ ನಾಟ್ ವ್ಯಾಲಿಡ್ ಬಂತು ಸರ್. ಯಾಕೆ, ಏನ್ ಹಾಕಿದ್ದೀರಾ ನೀವಲ್ಲಿ? 7/2/2021 ಹಾಕಿನಿ ಸರ್. ಇಲ್ಲ, ಒಂದು ಕೆಲಸ ಮಾಡಿ. ಏನು ಇದಾಕೋಬೇಡಿ, ಸಿಂಬಲ್ಸ್ ಏನು ಹಾಕೋಬೇಡಿ. 07/02/2021 ಹಾಕಿ ಸೇವ್ ಆಗುತ್ತೆ. ಸರ್ ಆಕ್ಚುಲಿ ಫಸ್ಟ್ ನೀವು ತೋರಿಸ್ಕೊಟ್ಬಿಡಿ ಸರ್, ಆಮೇಲೆ ಒಂದು 5 ನಿಮಿಷ ಅವ್ರಿಗೆ ಮಾಡಕ್ಕೆ ಬಿಡೋಣ ಸರ್. ಯಾಕಂದ್ರೆ ಮಾಡ್ತಾ ಇದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಅಲ್ಲ, ಒಂದು ಕೆಲಸ ಮಾಡಿ. ನಾನು ಇದ್ರ ಕಂಪ್ಲೀಟ್ ಬುಕ್ ಸಿಗ್ತಾ ಇದೆ, ಬುಕ್ ನೋಡ್ಕೊಂಡು ಟ್ರೈ ಮಾಡ್ಬೋದು. ಈಗ ಸುಮಾರು ಜನ ಕರ್ತಾ ಇದೆ, ಯಾರು ಅರ್ಥ ಆಗಿಲ್ಲ ಮತ್ತೆ ಇನ್ನೊಂದ್ಸತಿ ಟ್ರೈ ಮಾಡಿ, ನಾವು ಬೇರೆ ವಿಧಾನಗಳು ಹೋಗೋಣ. ಓಕೆ ಓಕೆ ಸರ್, ಇನ್ನೊಂದು ಸಾಕೊಟ್ಟು ಜರ್ನಿ ಮಾಡೋದಿದೆ. 100 ಜನಕ್ಕೆ ತೊಂದರೆ ಆಗುತ್ತೆ. ನಾವು ಇಲ್ಲೇ ಸ್ಟ್ರಕ್ ಅಪ್ ಆಗ್ಬಿಟ್ರೆ ಮುಂದುವರಿಯಕ್ಕಾಗಲ್ಲ. ನಿಮಗೆ ಬುಕ್ ಕಳ್ಸ್ಕೊಡ್ತೀನಿ ಈಗ ನಾನೀಗ. ಅದನ್ನ ನಿಮ್ಮ ಬಿಡುವಿನ ಟೈಮಲ್ಲಿ ನೋಡ್ಕೋಬಹುದು. 12:30 2 ಗಂಟೆ ತನಕ ಬಿಡುವಿದೆಯಲ್ಲ, ಆ ಟೈಮಲ್ಲಿ ಬುಕ್ ಎಲ್ಲ ನೋಡ್ಕೊಳ್ಳಿ. ನಿಮ್ಮ ಡೌಟ್ ಎಲ್ಲ ಲಾಸ್ಟ್ ಸೆಷನ್ ಕ್ಲಿಯರ್ ಮಾಡ್ತೀವಿ ನಾವು. ಇಲ್ಲಿ ತನಕ ಗೊತ್ತಾಗಿದೆಯಲ್ಲ? ಓಕೆ. ಈಗ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಈಗ ನೋಡಿ, ಈಗ ನಾವು ಜಗನ್ನಾಥ್ ಅವರ ಅನ್ಟೈಟಲ್ ಕಾಣ್ತಿದಲ್ಲ, ಈಗ ಇಲ್ಲಿ ಫೈಲ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರ ಅಲ್ಲಿ 7/2/2021 ಕಾಣ್ತಿದೆ, ಮೊದಲನೇ ಆಯ್ಕೆ. ಕರೆಕ್ಟ್ ಸರ್, ರೀಸೆಂಟ್ ತೋರಿಸ್ತಾ ಇದೆ. ಕ್ಲಿಕ್ ಮಾಡಿ ಅದನ್ನ. ಮಾಡಿದೇವೆ ಸರ್. ಮಾಡಿದಾಗ ನೋಡಿ ಮೇಲ್ಗಡೆ ನೋಡಿದಾಗ ಜಗನ್ನಾಥ ಹೊರ 7/2/2021 ಕಾಣ್ತಿದೀಗ. ಕಾಣ್ತೇವೆ ಸರ್. ಅಂದ್ರೆ ನಾವು ಅನ್ಟೈಟಲ್ ನಲ್ಲಿ ಇಲ್ಲ, ಟೈಟಲ್ ನಲ್ಲಿ ಇದೀವಿ ಅಂತ. ಓಕೆ ಸರ್. ಸೊ ಟೈಟಲ್ ಯಾವುದು? 7 February 2021. ಕ್ಲಿಯರ್ ಇಲ್ಲಿ? ಕ್ಲಿಯರ್ ಸರ್. ಈ ಕೆಳಗಡೆ ಬನ್ನಿ. ಈ ಕೆಳಗಡೆ ಬಂದಾಗ ನಮಗೆ ನೋಡಿ ಮೇಲ್ಗಡೆ 7ನೇ ತಾರೀಕು ಫೆಬ್ರವರಿ 2021 ಇದೆ. ಕೆಳಗಡೆ ಬಂದಾಗ ಫೈಲು, ಎಡಿಟ್ ಎಲ್ಲ ಇದೆ. ಅಲ್ಲಿಂದ ಕೆಳಗಡೆ ಬಂದಾಗ ನಮಗೆ ಚಿಹ್ನೆಗಳು ಕಾಣ್ತಾ ಇದೆ. ಅಲ್ಲಿಂದ ಕೆಳಗಡೆ ಬಂದಾಗ ನಮಗೆ ಇಲ್ಲಿ ಚಕ್ರ, ಬೇಸಿಕ್, ಸ್ಟ್ರೆಂತ್, ದಶಾಸ್ ಎಲ್ಲ ಕಾಣ್ತಾ ಇದೆ ಅಲ್ವಾ? ಅಲ್ಲಿ ಬೇಸಿಕ್ ಅಂದ್ರೆ ಕ್ಲಿಕ್ ಮಾಡಿ.
ನೋಡಿ ಕಾಣ್ತಿದ್ಯಾ ಬೇಸಿಕ್ ರೆಡ್ ಮಾರ್ಕ್ ಇರೋದು ಎಸ್ ಸರ್. ಇಲ್ಲಿ ನನ್ನ ಆರೋ ನೋಡಿ ಕಾಣ್ತಾ ಇದೆಯಾ? ಹೌದು ಸರ್. ಕಾಣ್ತಿದೆ. ಅದು ಕ್ಲಿಕ್ ಮಾಡಿ. ನೋಡಿ ಅದು ಕ್ಲಿಕ್ ಮಾಡಿದ್ಮೇಲೆ ಎಸ್ ಸರ್. ನಮಗಿಲ್ಲಿ 5 ಕಿಟಕಿಗಳು ಕಾಣ್ತಾ ಇದೆ. ಇಲ್ಲಿ ಒಂದು ಹೌದು. ರಾಶಿ ನವಾಂಶದ ಕುಂಡಲಿ ಕಾಣ್ತಿದ್ಯಾ ಒಂದರಲ್ಲಿ, ಹಾ ಹೌದು ಸರ್. ಕಾಣ್ತಿದೆ. ಅಲ್ಲೊಂದು ಕಂಪಾರ್ಟ್ಮೆಂಟ್ ತರ ಮಾಡಿದಾರೆ ನೋಡಿ. ಹೌದು. ನೋಡಿ ಕಾಣುತ್ತಾ ಈಗ? ಹಾ ಸರ್ ನೋಡಿ ಕಾಣ್ತಿದೆ. ಇದು ಮೊದಲನೇ ಕಿಟಕಿ. ಇದು ಏನ್ ಕಾಣ್ತಿದೆ ಇಲ್ಲಿ? ರಾಶಿ ನವಾಂಶ ಕಾಣ್ತಿದ್ಯಾ? ಹೌದು ಸರ್. ನೋಡಿ ಇದು ಎರಡನೇದು. ಇದು ಹಾ ಯಾವುದು? ಪ್ಲಾನೆಟ್. ಎರಡನೇದು ಇದು ಆರೋ ಕಾಣ್ತಿದ್ಯಾ ನಂದು? ಹಾ ಸರ್ ಬಾಡಿ, ಲಾಂಗಿಟ್ಯೂಡ್, ನಕ್ಷತ್ರ. ಇಲ್ಲೇ ಕಾಣುತ್ತೆ ನಿಮ್ಗೆ ಅಂದ್ರೆ ನೋಡಿ ಕೊಡ್ತೀನಿ ನೋಡಿ. ಇಲ್ಲಿ ಎರಡನೇ ಕಿಟಕಿ ನೋಡಿದಾಗ ನಿಮ್ಗೆ ನೋಡಿ ಮೊದಲು ಬಾಡಿ ಕಾಣುತ್ತೆ, ಎಸ್. ಇಲ್ಲಿ ಲಾಂಜಿಟ್ಯೂಡ್ ಕಾಣುತ್ತೆ, ಎಸ್ ಸರ್. ಇಲ್ಲಿ ನಕ್ಷತ್ರ ಕಾಣುತ್ತೆ, ಎಸ್ ಇಲ್ಲಿ ಸರ್. ಪಾದ ಕಾಣುತ್ತೆ, ಹ್ಮ್ ಇಲ್ಲಿ ರಾಶಿ ಕಾಣುತ್ತೆ, ಹ್ಮ್ ಇಲ್ಲಿ ನವಾಂಶ ಕಾಣ್ತಿದೆ ಎಸ್ ಸರ್. ಅಲ್ವಾ? ಹಾ ಸರ್. ಇಲ್ಲಿ ನೋಡಿದಾಗ ನಿಮ್ಗೆ ನೋಡಿ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಗ್ರಹಗಳು ಕೊಟ್ಬಿಟ್ಟಿದ್ದಾರೆ ನಿಮ್ಗೆ. ಎಸ್ ಸರ್. ಹೌದಲ್ಲ? ಇಷ್ಟೊಂದು ಬೇಕಿಲ್ಲ ನಿಮ್ಗೆ. ಹ್ಮ್ ಸೊ ಈ ಭಾಗದಲ್ಲಿ ಬನ್ನಿ, ಈ ಭಾಗದಲ್ಲಿ ಎಲ್ಲಾನು ಇಟ್ಕೊಳ್ಳಿ, ರೈಟ್ ಕ್ಲಿಕ್ ಮಾಡಿ. ಎಸ್ ಸರ್. ಹ್ಮ್ ರೈಟ್ ಕ್ಲಿಕ್ ಮಾಡಿ, ಖಾಲಿ ಜಾಗದಲ್ಲಿ ರೈಟ್ ಕ್ಲಿಕ್ ಮಾಡಿ. ಓಕೆ ಎಸ್ ಸರ್. ಮೊದಲನೇ ಆಯ್ಕೆ ತಗೊಳ್ಳಿ, ಸೆಲೆಕ್ಟ್ ಬಾಡೀಸ್ ಟು ಬಿ ಶೋನ್ ಅಂತ ಎಸ್ ಸರ್. ಕ್ಲಿಕ್ ಮಾಡಿದ್ರ ಹಾ ನೋಡಿ ಆಯ್ಕೆಗಳು ಬಂತಿಲ್ಲಿ. ನೋಡಿ ಎಷ್ಟು ಆಯ್ಕೆ ಬಂತಿಲ್ಲಿ? ಒಂದು 18-20 ಇದೆ ಸರ್. ಬೇಕಾದಷ್ಟಿದೆ ನೋಡೋಣ. ನಾವು ಸದ್ಯಕ್ಕೆ ಹೆಂಗ್ ಗೊತ್ತಾ ಇಲ್ಲಿ ಹಾ ಈ ಆಯ್ಕೆಗಳಲ್ಲಿ ಪ್ಲಾನೆಟ್ಸ್ ಒಂದು ಮಾತ್ರ ಉಳಿಸ್ಕೊಳ್ಳಿ, ಹಾ ಮಿಕ್ಕಿದೆಲ್ಲ ಅನ್ಚೆಕ್ ಮಾಡಿ. ಓಕೆ. ಆ ರೈಟ್ ಟಿಕ್ ಮಾತ್ರ ತೆಗಿಬೇಕು. ಎಲ್ಲದಕ್ಕೂ ರೈಟ್ ಕೊಟ್ಟಿದ್ದಾರೆ ಅವರು. ಹಾ ಅದರಲ್ಲಿ ಮೇಲ್ಗಡೆ ಪ್ಲಾನೆಟ್ಸ್ ಬಿಟ್ಬಿಟ್ಟು ಮಿಕ್ಕಿದೆಲ್ಲ ಅನ್ಚೆಕ್ ಮಾಡಿ. ಮಾಡಿದ್ರ ಅನ್ಚೆಕ್ ಮಾಡಿದ್ರ ಮಾಡ್ತಾ ಇದೀವಿ ಸರ್. ಎಲ್ಲ ಇದನ್ನೆಲ್ಲ ಒಟ್ಟಿಗೆ ಮಾಡೋದು ಮಣಿಪುರ ಎಲ್ಲ. ಆಯ್ತು ಸರ್. ರಿಪೀಟ್ ಮಾಡಿ ಸರ್ ಫಸ್ಟ್ ಇಂದ. ನೋಡಿ ಸೆಲೆಕ್ಟ್ ದ ಬಾಡೀಸ್ ಟು ಶೋ ಬಂತಲ್ವಾ ಇಲ್ಲಿ? ಹ್ಮ್ ಇದರಲ್ಲಿ ಪ್ಲಾನೆಟ್ಸ್ ಮೇಲ್ಗಡೆ ಇದೆಯಲ್ಲ ಒಂದು, ಎಸ್ ಸರ್. ಅದು ಮಾತ್ರ ಉಳಿಸ್ಕೊಳ್ಳಿ. ಮಿಕ್ಕಿದ ಔಟರ್ ಪ್ಲಾನೆಟ್ ಅನ್ಚೆಕ್. ಭಾವ, ಹೋರ, ಗಟಿ ಲಗ್ನ ಅನ್ಚೆಕ್, ವಿಗಟಿ ಲಗ್ನ ಅನ್ಚೆಕ್, ವರ್ಣದ ಲಗ್ನ ಅನ್ಚೆಕ್, ಶ್ರೀ ಲಗ್ನ ಅನ್ಚೆಕ್, ಪ್ರಣಪದ ಅನ್ಚೆಕ್, ಇಂದು ಲಗ್ನ ಅನ್ಚೆಕ್, ಭೃಗು ಬಿಂದು ಅನ್ಚೆಕ್, ಎಲ್ಲವೂ ಅನ್ಚೆಕ್ ಮಾಡಿ. ಪ್ಲಾನೆಟ್ ಮಾತ್ರ ಇರಲಿ. ಎಸ್ ಸರ್. ಮಾಡಿದ್ರಾ? ಹಾ ಸರ್. ಸರ್. ಆಯ್ತು ಸರ್. ಇವಾಗ ಓಕೆ ಬಟನ್ ಒತ್ತಿ. ಎಸ್ ಸರ್. ನೋಡಿ ಗದ್ದಲ ಕಡಿಮೆ ಆಯ್ತಲ್ಲ? ಹೌದು ಸರ್, ಎಲ್ಲ ಹೊಟ್ಟೋಯ್ತು. ಬರೀ ಪ್ಲಾನೆಟ್ಸ್ ಮಾತ್ರ ಇದೆ. ಎಸ್. ಇಲ್ಲಿ ಕೆಳಗಡೆ ಅದು ಇದು ಮಾರ್ಕ್ ಕಾಣ್ತಾ ಇದೆಯಲ್ಲ ಅಲ್ಲಿ, ಅದನ್ನ ಸರ್ ಹೆಂಗ್ ಕರೆಕ್ಟ್ ಉಳಿಸ್ಕೊಬೇಕು? ಸರ್ ಒಂದ್ ನಿಮಿಷ, ಸೆಲೆಕ್ಟ್ ದ ಬಾಡೀಸ್ ಟು ಶೋ ಬಂತು ಸ್ಕ್ರೀನ್. ಈ ಪ್ಲಾನೆಟ್ಸ್ ಮೇಲೆ ಏನ್ ಮಾಡಕ್ ಸರ್? ಪ್ಲಾನೆಟ್ಸ್ ಮೇಲೆ ಪ್ಲಾನೆಟ್ಸ್ ಒಂದು ಉಳಿಸ್ಕೊಳ್ಳಿ, ಮಿಕ್ಕಿದೆಲ್ಲ ಅನ್ಚೆಕ್ ಮಾಡಿ. ಹೆಂಗೆ ಅಂದ್ರೆ ರೈಟ್ ಮಾರ್ಕ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಹೋಗ್ಬಿಡುತ್ತೆ ಅದನ್ನೇ. ರೈಟ್ ಮಾರ್ಕ್ ಮಾಡಕ್ಕೆ. ನೋಡಿ ಕ್ಲಿಕ್ ಬಾಕ್ಸ್ ನ ಕ್ಲಿಕ್ ಮಾಡಿ ಮೇಡಮ್, ಬಾಕ್ಸ್ ನ ಕ್ಲಿಕ್ ಮಾಡಿ. ಹಾ ನೋಡಿ. ಸರ್. ಯಾವ್ದಾವ್ದು ಬೇಡವೋ ಅದೆಲ್ಲ ತೆಗೆದ್ಬಿಡಿ. ನಿಮಗೆ ಬೇಕಾಗಿರೋದು ರೈಟ್ ಮಾರ್ಕ್ ಆದ್ರೆ ಉಳಿಸ್ಕೊಳ್ಳಿ ಅಂತ. ಹಾ ಸರ್ ಆಯ್ತು ಸರ್, ಆಯ್ತು ಎಲ್ಲ ಕ್ಲಿಕ್ ಚೆಕ್ ಆಗುತ್ತೆ. ಮಾಡೋದೆಲ್ಲ ಹೋಗ್ಬಿಡುತ್ತೆ. ಓಕೆ ಅನ್ನಿ. ಹಾ ಹ್ಞೂ ಸರ್ ಆಯ್ತು ಸ್ವಲ್ಪ ಸರ್. ಕ್ಲೀನ್ ಆಯ್ತಲ್ಲ ಈಗ? ಹೌದು. ಹೌದು. ನೋಡಿ ಅದ್ರ ಸರ್. ಕೆಳಗಡೆ ಇಲ್ಲೊಂದು ಗೆರೆ ಕಾಣುತ್ತಲ್ಲ ಇಲ್ಲಿ? ಹಾ ನೋಡಿ ಇಲ್ಲಿ ಗೆರೆ ಮೇಲೆ ಇಟ್ಟಾಗ ನಿಮ್ಗೆ ಆರೋ ಮಾರ್ಕ್ ಬರುತ್ತೆ ಇಲ್ಲಿ. ಎಸ್. ಇಲ್ಲಿ ಲೆಫ್ಟ್ ಬಟನ್ ಕ್ಲಿಕ್ ಮಾಡಿ. ಹಾ ಕ್ಲಿಕ್ ಮಾಡಿ ಹಿಡ್ಕೊಂಡಿರಿ. ಹಾ ಹಿಡ್ಕೊಂಡು ನಿಮ್ಗೆ ಎಷ್ಟು ಕರೆಕ್ಟ್ ಆಗಿ ನಿಲ್ಲತ್ತೋ ಅಲ್ಲಿ ಕರೆಕ್ಟ್ ಆಗಿ ತಗೊಂಡು ನಿಲ್ಸ್ಕೊಡಿ. ಎಸ್ ಸರ್. ಓಕೆ. ಅಲ್ಲಿಗೆ ನಾವು ಈ ಕಿಟಕಿಯನ್ನು ನಾವು ಬೇಕಾಗಿರೋ ಐಟಮ್ನ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತ. ಓಕೆ ಸರ್. ಓಕೆ. ಏನಪ್ಪ ಈಗ ಬನ್ನಿ ಅದ್ರ ಕೆಳಗಡೆ ಬನ್ನಿ. ಎಸ್ ಸರ್. ನ್ಯಾಟಲ್ ಚಾರ್ಟ್ ಅಂತ ಕಾಣ್ತಿದ್ಯಾ? ಎಸ್ ಸರ್. ನೋಡಿ ಈಗ ಬಂದಾಗ ಇಲ್ಲಿ ನ್ಯಾಟಲ್ ಚಾರ್ಟ್ ಅಂತ ಕಾಣ್ತಿದ್ಯಾ? ಹೌದು ಸರ್, ಕಾಣ್ತಿದೆ. ಇಲ್ಲೇನಂದ್ರೆ ಇಲ್ಲಿ 3 ಭಾಗಗಳಿದೆ. ಏನಂದ್ರೆ ನೋಡಿ ಇಲ್ಲಿ ಕಾಣುತ್ತಲ್ಲ, ಇಲ್ಲಿ ಏನೊಂದು ಆರೋ ಕಾಣ್ತಾ ಇದೆಯಲ್ಲ, ಹಾ ಇದು ಒಂದು ಭಾಗ. ಓಕೆ. ಹಾ ಇದು 2ನೇ ಭಾಗ, ಉಳಿದದ್ದು 3ನೇ ಭಾಗ. ಇದು ನೋಡೋಣ ನಾವೀಗ.
ನೋಡಿ ಡೇಟ್ ಏನು ಕಾಣ್ತಾ ಇದೆ? February 7/21. ಓಕೆ. ಟೈಮು 10 ಗಂಟೆ 8 ನಿಮಿಷ. ಕರೆಕ್ಟ್. ಟೈಮ್ ಝೋನು 5 ಗಂಟೆ 30 ನಿಮಿಷ. ಹಾ ಸರ್. ಪ್ಲೇಸು ಹೌದು ಸರ್. ಬೆಂಗಳೂರು. ಹಾ ಅಂದ್ರೆ ನಾವು ಯಾವ ಜಾಗಕ್ಕೆ ಯಾವ ದಿನಾಂಕಕ್ಕೆ ಕುಂಡಲಿ ಹಾಕೊಂಡಿದೀವಿ ಅನ್ನೋ ವಿಚಾರ ಇದು ನೋಡ್ಸತ್ತೆ. ಓಕೆ ಸರ್. ಓಕೆ. ಹ್ಮ್ ಇಲ್ಲಿ ಕೆಳಗಡೆ ಬರೋಣ. ಲೂನಾರ್ ಇಯರ್ ಮಂತ್ ಅಂತ ಕೊಟ್ಟಿದೆಯಲ್ಲ ಇದು, ಹ್ಮ್ ಇದು ಪಂಚಾಂಗವನ್ನು ತಿಳಿಸತ್ತೆ. ಏನ್ ತಿಳಿಸತ್ತೆ? ಪಂಚಾಂಗ. ಪಂಚಾಂಗ ನೋಡಿ, ಶಾರ್ವರಿ ನಾಮ ಸಂವತ್ಸರ, ಹ್ಮ್ ಪುಷ್ಯ ಮಾಸ, ಎಸ್ ಸರ್. ಕೃಷ್ಣ ಪಕ್ಷ, ಹ್ಮ್ ಏಕಾದಶಿ ತಿಥಿ. ಸರ್. ಅಲ್ಲಿ ಬ್ರಾಕೆಟ್ ಒಳಗಡೆ ನೀಲಪಾತಕ ಅಂತ ಕೊಟ್ಟಿದ್ದಾರೆ, ಅದು ಸತ್ಯ ಗಮನಿಸ್ಕೊಳ್ಳಿ. ಏಕಾದಶಿ ಗಮನಿಸಿ. ಈ ಏಕಾದಶಿ ಎನ್ನುವುದು 83.42% ಉಳ್ಕೊಂಡಿದೆ. ಓಕೆ ಸರ್. ಆಮೇಲೆ ಇವತ್ತು ವೇದಿಕ್ ವೀಕ್ ಡೇ ಅಂದ್ರೆ ನಮ್ಮಲ್ಲಿ ಸೂರ್ಯೋದಯದಿಂದ ಸೂರ್ಯೋದಯ ದಿನ. ಹಾ ಸೂರ್ಯ ಹುಟ್ಟುಬಿಟ್ಟಿದ್ದಾನೆ, ಎಸ್ ಸರ್. ಇದು ಭಾನುವಾರ ಆಗಿದೆ. ಹ್ಮ್ ಬ್ರಾಕೆಟ್ ಒಳಗಡೆ ಕೊಟ್ಟಿದ್ದಾನೆ SY ಅಂದ್ರೆ ಇದರ ಅಧಿಪತಿ ಸೂರ್ಯ. ಹಾ ಹಾ ಇಲ್ಲಿ ಕೆಳಗಡೆ ಬಂದಾಗ ನಕ್ಷತ್ರ ಕೊಟ್ಟಿದ್ದಾರೆ, ಜ್ಯೇಷ್ಠ ನಕ್ಷತ್ರ. ಹಾ ಬ್ರಾಕೆಟ್ ಒಳಗಡೆ ಕೊಟ್ಟಿದ್ದಾರೆ ಬುಧ ಅಂತ. ಎಸ್ ಸರ್. ಓಕೆ. ಎಸ್ ಸರ್. ಈ ಜ್ಯೇಷ್ಠ ನಕ್ಷತ್ರ ಎಷ್ಟು ಬಾಕಿ ಉಳ್ಕೊಂಡಿದೆ? 26.38 ಬಾಕಿ ಉಳ್ಕೊಂಡಿದೆ. ಎಸ್ ಸರ್. ಇಲ್ಲಿ ಬನ್ನಿ, ಯೋಗ ಅಂತ ಕೊಟ್ಟಿದ್ದಾರೆ, ವ್ಯಾಘಾತ ಯೋಗ, ಹ್ಮ್ ಭವಕರಣ. ಹ್ಮ್ ಇವತ್ತಿನ ಹೋರಾಲಾರ್ಡು ಚಂದ್ರ. ಇವಾಗ ಈ ಸಮಯಕ್ಕೆ ಎಸ್ ಸರ್. ಮಹಾಕಾಲಹೋರ ಬಂದು ಚಂದ್ರ. ಎಸ್ ಸರ್. ಕಾಲಹೋರೆಯ ಅಧಿಪತಿ ಗುರು. ಹ್ಮ್ ಗೌರಿ ಪಂಚಾಂಗದಲ್ಲಿ ನೋಡಿದಾಗ ಇದು ಲಾಭದ ಸಮಯವಾಗಿದೆ, ಅದನ್ನ ಚೊಗಾಡಿ ಅಂತಲೂ ಕರೀತಾರೆ. ಹ್ಮ್ ಹ್ಮ್ ಇವತ್ತು ಸೂರ್ಯೋದಯ 6 ಗಂಟೆ 48 ನಿಮಿಷಕ್ಕಾಗಿದೆ ಬೆಂಗಳೂರಲ್ಲಿ. ಎಸ್ ಸರ್. ಸೂರ್ಯ ಮುಳುಗೋದು ಸಂಜೆ 6 ಗಂಟೆ 19 ನಿಮಿಷಕ್ಕೆ. ಹ್ಮ್ ಆಮೇಲೆ ಹಿಂದಿನ ಕಾಲದಲ್ಲಿ ಕೆಲವರು ಗಟಿ ವಿಗಟಿ ಕೊಡೋರು. ಎಸ್. ಆ ಲೆಕ್ಕ ನೋಡಿದಾಗ ಇವಾಗ 8 ಗಟ್ಟಿಗಳಾಗಿದೆ ಅಂತ ಅವೆಲ್ಲ ತಿಳಿಸ್ಕೊಡ್ತೀನಿ. ಅಯನಾಂಶ 24 8 ಇದೆ. ಹಾ ಇವೆಲ್ಲ ಮುಂದೆ ತಿಳಿಸ್ಕೊಡ್ತೀನಿ. ಇಷ್ಟು ಗೊತ್ತಾಯ್ತಲ್ಲ ಈಗ? ಗೊತ್ತಾಯ್ತು ಸರ್. ಹಾ ಸರ್. ಇದು ಪಂಚಾಂಗದ ವಿಭಾಗ ಅಂತ. ಓಕೆ. ಎಸ್ ಸರ್. ನೋಡಿ ನೀವು ಯಾವ ಅಯನಾಂಶ ಸೆಲೆಕ್ಟ್ ಮಾಡಿದ್ರೆ ಒಳ್ಳೇದು ಸರ್? ನಿಮ್ಗೆ ಬರ್ತೀನಿ, ಇನ್ನು ಬೇಕಾಷ್ಟು ಕೆಲಸ ಇದೆ, ಕರ್ಕೊಂಡು ಹೋಗ್ತೀನಿ. ಒಂದೊಂದೇ ಕರ್ಕೊಂಡು, ಇದು ಎಲ್ಲಿದ್ದೀನೋ ಅಷ್ಟು ಮಾತ್ರ ಅರ್ಥ ಮಾಡ್ಕೊಳ್ಳಿ. ಓಕೆ. ಎಸ್ ಸರ್. ಈಗ ನೋಡಿ, ಇದ್ರ ಪಕ್ಕದಲ್ಲಿ ಬನ್ನಿ, ಇಲ್ಲೇನೋ ಕಾಣ್ತಿದ್ದಲ್ಲ ಇಲ್ಲಿ ಒಂದಿಷ್ಟು. ಯೋಗ ಪಕ್ಕದಲ್ಲಿ SK ಅಂತ ಇತ್ತಲ್ಲ, ನೋಡಿ ಇಲ್ಲಿ ಕಾಣ್ತಿದಲ್ಲ ಇದು. ಹಾ ಇಲ್ಲಿ ಒಟ್ಟು ನಮಗೆ 9 ಚೌಕ ಕಾಣ್ತಾ ಇದೆ. ಎಸ್ ಸರ್. ಏನು? ಭಿನ್ನ ಅಷ್ಟಕ ವರ್ಗ ವಿತ್ ರೆಫರೆನ್ಸ್ ಟು ಸ್ಪೈಸಸ್ ಪೊಸಿಷನ್ ಇನ್ D1 ಆರ್ ಹೈಲೈಟೆಡ್ ಅಂತ. ಓಕೆ. ಹಾ ಸರ್. ಇದೇನಂದ್ರೆ ಎಸ್ ಸರ್. ನೋಡಿ, ಇಲ್ಲಿ D1 ನ್ಯಾಚುರಲ್ ಚಾರ್ಟ್ ಅನ್ನು ಕೊಟ್ಟಿದೆ. ಇಲ್ಲಿ ಮೊದಲನೇ ಚೌಕದಲ್ಲೆಲ್ಲ ನಂಬರ್ಗಳು ಜಾಸ್ತಿ ಇದೆ ಅಲ್ಲ ಇಲ್ಲಿ. ಹಾ ಹೌದು ಸರ್. ಇದು SAV ಅಂದ್ರೆ ಸರ್ವ ಅಷ್ಟಕ ವರ್ಗ ಅಂತ. ಹ್ಮ್ ಹ್ಮ್ ಓಕೆ. ಎಸ್ ಸರ್. ಇದು ಎಲ್ಲಾ ನಂಬರ್ಗಳನ್ನ ಸೇರಿಸಿ ಆಗಿರೋದಕ್ಕೆ ಇದನ್ನು ಸರ್ವ ಅಷ್ಟಕ ವರ್ಗ ಅಂತ ಕರೀತಾರೆ. ಅದರ ಪರಿಚಯನೂ ತಿಳಿಸ್ಕೊಡ್ತೀವಿ ಮುಂದೆ. ಪ್ರಾಕ್ಟಿಕಲ್ ನೀವೇ ಮಾಡ್ತೀರಾ. ಇಲ್ಲಿ ಏನಿದೆ ಅಂತ ತಿಳ್ಕೊಳ್ಳಿ ಫಸ್ಟ್. ಇದ್ರ ಪಕ್ಕದಲ್ಲಿ ಲಗ್ನ ಅಷ್ಟಕ ವರ್ಗ ಅಂತ. ಹ್ಮ್ ಅಷ್ಟಕ ವರ್ಗ ಅಂದ್ರೆ 8ರ ಗುಂಪು ಅಂತ. ಹಾ ಕನ್ನಡದಲ್ಲಿ 8ರ ಗುಂಪು, ಸಂಸ್ಕೃತದಲ್ಲಿ ಅಷ್ಟಕ ವರ್ಗ ಅಂತ. ಇದರ ಪಕ್ಕದಲ್ಲಿ ರವಿ ಅಷ್ಟಕ ವರ್ಗ ಅಂತ. ಎಸ್ ಸರ್. ಕೆಳಗಡೆ ಬಂದ್ರೆ ಚಂದ್ರ, ಕುಜ, ಬುಧ, ಗುರು, ಶುಕ್ರ, ಶನಿ ಅಂತ. ಹ್ಮ್ ಇಲ್ಲಿ ನೋಡಿ, ಇಲ್ಲೊಂದು ಗ್ರೇ ಕಲರ್ ಕಾಣ್ತಿದೆ ಅಲ್ವಾ ಇಲ್ಲಿ. ಎಸ್ ಸರ್. ಇಲ್ಲಿ 3 ಪಾಯಿಂಟ್ ನೋಡ್ತಿದೆಯಲ್ಲ ಇಲ್ಲಿ. ಹಾ ರವಿ ಅಂದ್ರೆ ಸೂರ್ಯನ ಅಷ್ಟಕ ವರ್ಗದಲ್ಲಿ 5 ಪಾಯಿಂಟ್ ನೋಡ್ತಿದೆಯಲ್ಲ ಇಲ್ಲಿ. ಹಾ ಹೌದು. ಅಂದ್ರೆ ಇಲ್ಲಿ ಏನ್ ಈ ತರ ಬೂದು ಬಣ್ಣ ನೋಡ್ಸುತ್ತೆ, ಗ್ರಹಗಳು ಅಲ್ಲಿದೆ ಅಂತ. ರಿಪೀಟ್ ಮಾಡಿ ಸರ್. ರಾಶಿ ಇಲ್ಲಿ ಕೋಶದಲ್ಲಿ ಸೂರ್ಯನ ಕಡೆ 5 ಪಾಯಿಂಟ್ ನೋಡ್ತಿದಲ್ಲ ಇಲ್ಲಿ. ಹಾ ಇದು ರಾಶಿಯಲ್ಲಿ ಮಕರ ರಾಶಿ ಬಂದಿದೆಯಾ ಇಲ್ಲಿ. ಹೌದು. ಮಕರ ರಾಶಿಯಲ್ಲಿ ಸೂರ್ಯ ಇದ್ದಾನೆ, ಅಲ್ಲಿ 5 ಪಾಯಿಂಟ್ಗಳಿದೆ ಅಂತ. ಓಕೆ ಓಕೆ ಓಕೆ. ನೋಡಿ, ಚಂದ್ರ ಇವತ್ತು ವೃಶ್ಚಿಕ ರಾಶಿಯಲ್ಲಿದ್ದಾನೆ. ಹಾ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಅಲ್ಲಿ 6 ಪಾಯಿಂಟ್ಗಳು ಬಂದಿದೆ ಅಂತ. ಓಕೆ ಓಕೆ. ಕುಜ ಮೇಷ ರಾಶಿಯಲ್ಲಿದ್ದಾನೆ, ಅಲ್ಲಿ 3 ಪಾಯಿಂಟ್ಗಳು ಬಂದಿದೆ ಅಂತ. ಓಕೆ. ಬುಧ ಬಂದು ಮಕರ ರಾಶಿಯಲ್ಲಿದ್ದಾನೆ, 5 ಪಾಯಿಂಟ್ಗಳಿದೆ ಅಂತ. ಹಾ ಗುರು ಮಕರದಲ್ಲಿದ್ದಾನೆ, 5 ಪಾಯಿಂಟ್ಗಳಿದೆ. ಶುಕ್ರ ಮಕರದಲ್ಲಿದ್ದಾನೆ, 3 ಪಾಯಿಂಟ್ ಬಂದಿದೆ. ಶನಿ 4 ಪಾಯಿಂಟ್ ಬಂದಿದ್ದಾನೆ.
ಈ ತರ ನೋಡೋದಕ್ಕೆ ಬೇಕಾಗತ್ತೆ. ಇದು ಅಷ್ಟಕ ವರ್ಗದ ಗುಂಪು ಅಂತ. ಎಸ್ ಸರ್. ಕ್ಲಿಯರ್ ಅಲ್ಲಿ? ಎಸ್ ಸರ್. ನೋಡಿ, ನಿಮ್ಗೆ ಇದೆಲ್ಲ ಬರಬೇಕು ಅಂದ್ರೆ ಈ ಬೇಸಿಕ್ ಆಯ್ಕೆ ಮಾಡ್ಕೊಂಡ್ರಲ್ಲ ಇಲ್ಲಿ, ಹಾ. ಇದರಲ್ಲಿ ಉಪ ಆಯ್ಕೆಗಳು ಬರುತ್ತೆ, ಸಬ್ ಚಾಯ್ಸಸ್ ಅಂತ. ನೋಡಿ, ಬನ್ನಿ ಕೆಳಗಡೆ ಬನ್ನಿ, ಕಂಪ್ಲೀಟ್ ಕೆಳಗಡೆ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಕೀ ಇನ್ಫೋ, ಹೌಸಸ್, ಅಂಶ ರೂಲರ್, ಕೆಪಿ ಅಂತ ಕಾಣ್ತಾ ಇದೆಯಾ? ಕಾಣ್ತಿದೆ ಸರ್. ಅದರಲ್ಲಿ ನಾವು ಕೀ ಇನ್ಫೋ ಸೆಲೆಕ್ಟ್ ಮಾಡ್ಕೊಂಡ್ರೆ ಇವೆಲ್ಲ ಬರಬೇಕು ನಮಗೆ ಅಂದ್ರೆ. ಓಕೆ. ಕ್ಲಿಯರ್ ಇಲ್ಲಿ? ಹಾ, ಕ್ಲಿಯರ್ ಸರ್. ಈಗ ನಾವು ನೆಕ್ಸ್ಟ್ ವಿಧಾನಕ್ಕೆ ಹೋಗೋಣ. ಏನಂದ್ರೆ ಪ್ರಿಫರೆನ್ಸಸ್ ಅಂತ. ಪ್ರಿಫರೆನ್ಸಸ್ ನಮಗೆ ಹಾರ್ಟ್, ನಮ್ಮ ಸೆಟ್ಟಿಂಗ್ಸ್ ಎಲ್ಲ ಬೇಕಾಗಿರೋದು ನಮಗೆ ವರ್ಕೌಟ್ ಆಗೋದು ಅಲ್ಲೇನೆ. ಓಕೆ ಸರ್. ಪ್ರಿಫರೆನ್ಸಸ್ಗೆ ಹೋಗೋಣ. ಇಲ್ಲಿ ಹಾ. ಫಸ್ಟ್ ರಿಲೇಟೆಡ್ ಟು ಕ್ಯಾಲ್ಕುಲೇಷನ್ ಕ್ಲಿಕ್ ಮಾಡಿ. ಎಸ್ ಸರ್. ಪ್ರಿಫರೆನ್ಸ್ ಕ್ಲಿಕ್ ಮಾಡಿ. ಹಾ. 1, 2, 3, 4, 5 ಆಯ್ಕೆಗಳು ಬರುತ್ತೆ. ಎಸ್ ಸರ್. ಅದರಲ್ಲಿ ರಿಲೇಟೆಡ್ ಟು ಕ್ಯಾಲ್ಕುಲೇಷನ್ ಕ್ಲಿಕ್ ಮಾಡಿ. ಎಸ್ ಸರ್. ನೋಡಿ, ಈಗ ನಮಗೆ 1, 2, 3, 4 ಇಲ್ಲಿ ಬೇಕಾದಷ್ಟು ಆಯ್ಕೆಗಳು ಬರ್ತಾ ಇದೆ ಅಲ್ವಾ? ಇಲ್ಲಿ ಹಾ, ಹೌದು. ಮೊದಲನೇ ಆಯ್ಕೆ ಬಿಟ್ಬಿಡಿ, ಸಿದ್ಧಾಂತ. ಹಾ. ಎರಡನೇ ಆಯ್ಕೆ ಅಯನಾಂಶ ಕ್ಲಿಕ್ ಮಾಡಿ. ಎಸ್. ಕ್ಲಿಕ್ ಮಾಡಿದ್ರ? ಎಸ್ ಸರ್. ನೋಡಿ, ಇಲ್ಲಿ ನೀಲಿ ಬಣ್ಣದಲ್ಲಿ ಟ್ರೂ ಲಾಹಿರಿ ಚಿತ್ರ ಪ್ರಕಾಶ್ ಅಂತ ಬಂದಿದೆ. ಬಂದಿದ್ಯಾ? ನನ್ಗೆ ಇಲ್ಲಿ ಟ್ರೆಡಿಷನಲ್ ಲಹರಿ ಅಂತ ಬಂದಿದೆ ಸರ್. ಬನ್ನಿ, ಇಲ್ಲಿ 6 ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ನೀವು ಎರಡನೇ ಆಯ್ಕೆ ಮಾಡ್ಕೊಂಡಿದ್ದೀರಾ, ಅದನ್ನ ಕ್ಲಿಕ್ ಮಾಡಿ. ನೋಡಿ, ಮೊದಲನೇದು ಟ್ರೂ ಲಾಹಿರಿ, ಎರಡನೇದು ಟ್ರೆಡಿಷನಲ್ ಲಾಹಿರಿ, ಹಾ. ಮೂರನೇದು ಪುಷ್ಯ ಪಕ್ಷ ಅಯನಾಂಶ, ರಾಮನ ಅಯನಾಂಶ, ಕೃಷ್ಣಮೂರ್ತಿ ಅಯನಾಂಶ, ಬೇಕಾದಷ್ಟು ಅಯನಾಂಶಗಳು ಬರುತ್ತೆ. ನಾವು ಸದ್ಯಕ್ಕೆ ಟ್ರೂ ಲಾಹಿರಿ ಚಿತ್ರಪ್ರಕಾಶ ಅಯನಾಂಶವನ್ನು ಆಯ್ಕೆ ಮಾಡ್ಕೊಳ್ಳೋಣ. ಓಕೆ. ಓಕೆ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಬಂತಾ? ಇಲ್ಲಿ ಎಸ್ ಸರ್. ನೋಡಿ, ಇಲ್ಲಿ ಯಾವ ಬದಲಾವಣೆನೂ ಮಾಡಬೇಕಾಗಿಲ್ಲ ನಾವಿಲ್ಲಿ. ಇದನ್ನ ಓಕೆ ಅಂತ ಕ್ಲಿಕ್ ಮಾಡಿ. ಓಕೆ ಸರ್. ಓಕೆ ಸರ್. ಮಾಡಿದಾಗ ನಿಮ್ಮದು ಇಲ್ಲಿ ನೋಡಿ, ಬೇಸಿಕ್ ಇದೆಯಲ್ಲ ಇಲ್ಲಿ, ಅಲ್ಲಿ ನೋಡಿ ಅಯನಾಂಶ ಕೊಟ್ಟಿದೆಯಲ್ಲ, ಅಲ್ಲಿ 24 ಡಿಗ್ರಿಗಳು 8 ನಿಮಿಷ ಬಂದಿದ್ಯಾ? ಕರೆಕ್ಟ್ ಸರ್. 24 ಡಿಗ್ರಿಗಳು 8 ನಿಮಿಷ 9 ಸೆಕೆಂಡ್ 9.26 ಸೆಕೆಂಡ್ ಬಂದಿದ್ಯಾ? ಅಯನಾಂಶ ಟ್ರೂ ಲಹರಿ ಆದ್ಮೇಲೆ ಸರ್, ಟ್ರೂ ಲಹರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೆಲೆಕ್ಟ್ ಮಾಡಿದ್ವಿ ಸರ್. ಆಮೇಲೆ ಮಾಡಿದಾಗ ನಿಮಗೆ ಬೇಸಿಕ್ ಅಲ್ಲಿ ನ್ಯಾಟಲ್ ಚಾರ್ಟ್ ಕೆಳಗಡೆ ಬಂದಾಗ ಹಾ, ಅಯನಾಂಶ ಚೆಕ್ ಮಾಡಿದಾಗ ಹ್ಞೂ ಸರ್. ನೋಡಿ, ನ್ಯಾಟಲ್ ಚಾರ್ಟ್ ಇದೆಯಲ್ಲ, ಇದು ಅಲ್ಲಿ ನೋಡ್ಕೊಂಬನ್ನಿ. ಇಲ್ಲಿ ಅಯನಾಂಶ ಚೆಕ್ ಮಾಡಿದಾಗ ನೋಡಿ 24, 8, 9, 26 ಇದೆಯಾ? ಹೌದು ಸರ್, ಹೌದು. ಕರೆಕ್ಟ್ ಆಗಿದೆ, ಬಿಟ್ಬಿಡಿ, ಅಲ್ಲಿಗೆ ಆ ಕೆಲಸ ಆಯ್ತು ಅಂತ. ಓಕೆ, ಆಯ್ತು. ಈಗ ಮತ್ತೆ ಪ್ರಿಫರೆನ್ಸ್ ಕ್ಲಿಕ್ ಮಾಡಿ. ಹ್ಞೂ ಸರ್. ರಿಲೇಟೆಡ್ ಟು ಕ್ಯಾಲ್ಕುಲೇಷನ್ ಕ್ಲಿಕ್ ಮಾಡಿ. ಹ್ಞೂ ಸರ್. ಮೂರನೇ ಆಯ್ಕೆ ತಗೊಳ್ಳಿ, ಪ್ಲಾನೆಟ್ ಕ್ಯಾಲ್ಕುಲೇಷನ್ ಆಪ್ಷನ್ಸ್ ಅಂತ. ಪ್ಲಾನೆಟ್ ಸರ್, ಇನ್ನೊಂದ್ಸತಿ ಹೇಳಿ ಸರ್. ಒಂದ್ಸತಿ ಅಲ್ಲ, 10 ಸರ್ತಿ ಹೇಳ್ತೀನಿ. ಪ್ರಿಫರೆನ್ಸ್ ಕ್ಲಿಕ್ ಮಾಡಿ. ಹಾ. ಅದರಲ್ಲಿ ಮೊದಲನೇ ಆಯ್ಕೆ ರಿಲೇಟೆಡ್ ಟು ಕ್ಯಾಲ್ಕುಲೇಷನ್ ಕ್ಲಿಕ್ ಮಾಡಿ. ಓಕೆ. ಈಗ ಬೇಕಾದಷ್ಟು ಆಯ್ಕೆಗಳು ಬಂತು ನಮಗಿಲ್ಲಿ. ಹಾ. ಅದರಲ್ಲಿ ಮೂರನೇ ಆಯ್ಕೆ ಪ್ಲಾನೆಟ್ ಕ್ಯಾಲ್ಕುಲೇಷನ್ ಆಪ್ಷನ್ ಕ್ಲಿಕ್ ಮಾಡಿ. ಓಕೆ ಸರ್. ಈಗ ನಮಗೊಂದು ಓಪನ್ ಅಪ್ ಆಯ್ತು ಇಲ್ಲಿ ವಿಂಡೋ. ಹಾ. ಜಿಯೋ ಸೆಂಟ್ರಿಕ್ ಪೊಸಿಷನ್ ಅಲ್ಲಿ ನೀಲಿ ಬಣ್ಣ ಕಾಣ್ತಾ ಇದೆ. ಹೌದು ಸರ್. ಕ್ಲಿಯರ್ ಇಲ್ಲಿ? ಹಾ, ಕ್ಲಿಯರ್. 21 ಇದೆ ಸರ್, ಲಾಸ್ಟ್ 21 ಇದೆ. 24, 8, 9, 21 ಇರ್ಲಿ, ಪರವಾಗಿಲ್ಲ, ಅದು ಫೈನ್ ಟ್ಯೂನ್ ಮಾಡಬಿಡಿ ಆಮೇಲೆ. ಈಗ ಜಿಯೋ ಸೆಂಟ್ರಿಕ್ ಪೊಸಿಷನ್ ಕಾಣ್ತಾ ಇದೆಯಲ್ಲಿ? ಎಸ್ ಸರ್. ನೀಲಿ ಬಣ್ಣ ಸೆಲೆಕ್ಟ್ ಆಗಿದೆಯಾ? ಆಗಿದೆ ಸರ್. ಇಲ್ಲಿ ಇದೇನ್ ಪೊಸಿಷನ್ ಅನ್ಸುತ್ತೆ ಅಂದ್ರೆ, ನಾವು ಎಲ್ಲಿಂದ ನೋಡ್ತಿದೀವಿ ಗ್ರಹಗಳನ್ನ ಅಂತ. ಯಾವ್ದು ತಗೊಂಡಿದೀವಿ ನಾವು? ಕ್ಯಾಲ್ಕುಲೇಷನ್ ತಗೊಂಡಿದೀವಿ. ಓಕೆ. ಗ್ರಹಗಳ ಕ್ಯಾಲ್ಕುಲೇಷನ್ ತಗೊಂಡಿದೀವಿ. ಓಕೆ. ನಾವು ಗ್ರಹಗಳು ಎಲ್ಲಿ ನೋಡ್ತಿದೀವಿ? ಆಕಾಶದಿಂದ ನೋಡ್ತಿದೀವ? ಇಲ್ಲ ಇಲ್ಲ, ಭೂಮಿಯಿಂದ. ಮಂಗಳದಿಂದ ನೋಡ್ತಿದೀವ? ಜಿಯೋದಿಂದ ನೋಡ್ತಾ ಇದ್ದೀವಿ. ಜಿಯೋ ಅಂದ್ರೆ ಏನು? ನೆಲದಿಂದ ನೋಡ್ತಾ ಇರೋದು ಭೂಮಿಯಿಂದ. ಅಂತ. ಇನ್ನು ಏನು ಆಯ್ಕೆ ಕೊಟ್ಟಿದ್ದಾರೆ? ಟ್ರೂ ಪೊಸಿಷನ್, ಟೋಪೋಸೆಂಟ್ರಿಕ್ ಪೊಸಿಷನ್ ಕೊಟ್ಟಿದ್ದಾನೆ ಹ್ಮ್, ಅಲ್ವಾ?
ನಾವು ಜಿಯೋ ಸೆಂಟ್ರಿಕ್ ಪೊಸಿಷನ್ ತಗೊಳ್ಳೋಣ. ಓಕೆ, ಇದಾದ್ಮೇಲೆ ಟ್ಯಾಬ್ ಒತ್ತಿ ನೀವು. ಅಲ್ಲಿ ಮತ್ತೆ ಆಯ್ಕೆ ಬಂತು ಟ್ರೂ ಪೊಸಿಷನ್ಸ್ ಅಥವಾ ಅಪ್ಪರ್ ಎಂಡ್ ಪೊಸಿಷನ್. ಟ್ರೂ ಪೊಸಿಷನ್ ತಗೊಳ್ಳಿ. ಓಕೆ ಸರ್ ಮತ್ತೊಂದ್ಸಲ ರಿಪೀಟ್ ಮಾಡಿ ಸರ್ ಬಿಗಿನಿಂಗ್ ಇಂದ. ಬನ್ನಿ ನೋಡಿ, ಕ್ಯಾಲ್ಕುಲೇಷನ್ ಪ್ರಿಫರೆನ್ಸ್ ಬನ್ನಿ. ಓಕೆ, ರಿಲೇಟೆಡ್ ಟು ಕ್ಯಾಲ್ಕುಲೇಷನ್ ಬನ್ನಿ. ಓಕೆ ಸರ್. ಅದು ಕ್ಲಿಕ್ ಮಾಡಿದಾಗ ನಿಮಗೆ ಮೇಲಿಂದ ಕೆಳಗಡೆ ಆಯ್ಕೆ ಮೂರನೇದು ಬರುತ್ತೆ. ಮೂರನೇ ಆಯ್ಕೆ ಕ್ಲಿಕ್ ಮಾಡಿ. ಪ್ಲಾನೆಟ್ ಕ್ಯಾಲ್ಕುಲೇಷನ್ ಆಪ್ಷನ್ಸ್. ಎಸ್, ಪ್ಲಾನೆಟ್ ಕ್ಯಾಲ್ಕುಲೇಷನ್ ಆಪ್ಷನ್ ವಿಂಡೋ ಬರುತ್ತೆ. ಎಸ್ ಸರ್. ಈ ವಿಂಡೋದಲ್ಲಿ ಜಿಯೋ ಸೆಂಟ್ರಿಕ್ ಪೊಸಿಷನ್ ಹಾಗೆ ಇರಲಿ, ಬಿಟ್ಬಿಡಿ. ರೈಟ್ ಸರ್. ನೆಕ್ಸ್ಟ್ ಬನ್ನಿ, ಟ್ರೂ ಪೊಸಿಷನ್ಸ್ ಬರುತ್ತೆ, ಅದು ಹಾಗೆ ಇರಲಿ, ಬಿಟ್ಬಿಡಿ. ಓಕೆ, ಥ್ಯಾಂಕ್ ಯು. ರೈಟ್ ಸರ್. ಮತ್ತೆ ಟ್ಯಾಬ್ ಒತ್ತಿ, ಡೋಂಟ್ ಯೂಸ್ ರಿಫ್ರಾಕ್ಷನ್ ಅಂತಿದೆ, ಅದು ಹಾಗೆ ಇರಲಿ, ಬಿಟ್ಬಿಡಿ. ಓಕೆ ನೆಕ್ಸ್ಟ್ ಕ್ಲಿಕ್ ಮಾಡಿ, ಯೂಸ್ ಆನಿಯಲ್ ಅಬರೇಷನ್ ಆಫ್ ಲೈಟ್, ಅದು ಹಾಗೆ ಇರಲಿ. ಓಕೆ ನೆಕ್ಸ್ಟ್ ಯೂಸ್ ಗ್ರಾವಿಟೇಷನ್ ಡಿಫ್ಲೆಕ್ಷನ್ ಇದೆ, ಅದು ಹಾಗೆ ಇರಲಿ. ಓಕೆ ಯೂಸ್ ನ್ಯೂಟೇಷನ್ಸ್ ಅಂತಿದೆ, ಅದು ಹಾಗೆ ಇರಲಿ. ಓಕೆ ನೆಕ್ಸ್ಟ್ ಬನ್ನಿ, ನೋಟ್ಸ್ ಬಂತಲ್ಲ ಇಲ್ಲಿ, ಹಾ ಮೀನ್ ನೋಟ್ಸ್ ಅಂತ ಬಂದಿದೆ, ಎಸ್ ಸರ್. ಅದನ್ನ ಟ್ರೂ ನೋಟ್ಸ್ ಅಂತ ಚೇಂಜ್ ಮಾಡ್ಕೊಳ್ಳಿ. ಓಕೆ ಅಂದ್ರೆ ರಾಹು ಕೇತುಗಳು. ಓಕೆ ಸರ್. ಇದನ್ನು ಓಕೆ ಅಂತ ಕ್ಲಿಕ್ ಮಾಡಿ. ಓಕೆ ಸರ್. ಸರ್ ಮೀನ್ ನೋಡ್ಸ್ ಅಂದ್ರೆ ಅರ್ಥ ಏನ್ ಸರ್? ಅಲ್ಲಿ ರಾಹು ಕೇತುಗಳು ಲೆಕ್ಕಾಚಾರ ಹಾಕ್ಬೇಕಾದ್ರೆ ಸರಿಯಾದ ರಾಹು ಕೇತುಗಳು ಅಥವಾ ನಿಖರವಾದ ರಾಹು ಕೇತುಗಳು ಲೆಕ್ಕಾಚಾರ ಹಾಕ್ತಾರೆ. ಅದು ಎಲ್ಲಿ ನಿಖರವಾಗಿ ಕಾಣುತ್ತೋ ಅದನ್ನ ಟ್ರೂ ಅಂತ ತಗೋತಾರೆ. ಆವರೇಜ್ ಅಂತ ತಗೊಳ್ಳೋದಕ್ಕೆ ಅಪ್ಪರ್ ಎಂಡ್ ಅಂತ ತಗೋತಾರೆ. ಅವೆಲ್ಲ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ನಿಮ್ಗೆ. ಇಷ್ಟ ಆಯ್ಕೆ ಆಯ್ತಾ ನಿಮ್ದೀಗ? ಆಯ್ತು ಸರ್. ಈಗ ಮತ್ತೆ ಪ್ರಿಫರೆನ್ಸ್ಗೆ ಬನ್ನಿ. ಓಕೆ ಸರ್. ರಿಲೇಟೆಡ್ ಟು ಕ್ಯಾಲ್ಕುಲೇಷನ್ ಓಕೆ ಸರ್. ಕ್ಲಿಕ್ ಮಾಡಿ. ಹಾ ಸರ್. ಕ್ಲಿಕ್ ಮಾಡ್ಬಿಟ್ಟು ಡಿವಿಷನಲ್ ಚಾರ್ಟ್ಸ್ ಬನ್ನಿ. 1, 2, 3, 4, 5ನೇ ಆಯ್ಕೆ ಮಾಡ್ಕೊಳ್ಳಿ. ಓಕೆ ಇಲ್ಲಿ ಹಾ ಸರ್. ಇಲ್ಲಿ ಬೇಕಾದಷ್ಟು ಆಯ್ಕೆಗಳು ಕೊಟ್ಟಿದ್ದಾರೆ. 1, 2, 3, 4, 5, 6, 7, 7, 14 ಆಯ್ಕೆ ಕೊಟ್ಟಿದ್ದಾರೆ. ಹಾ ಇಲ್ಲಿ ನಾವು ಇಂಪಾರ್ಟೆಂಟ್ ನೋಡೋದು ರಾಶಿ ಚಕ್ರವನ್ನ ಮತ್ತು ನವಾಂಶ ಚಕ್ರವನ್ನ. ಓಕೆ ಓಕೆ ನೋಡಿ, ಟ್ಯಾಬ್ ಒಂದ್ಸತಿ ಒತ್ತಿ. ಹಾ ಜಗನ್ನಾಥ ದ್ರೆ ಕಣಕ್ ಬಂದ್ವಾ? ಹಾ ಬಂತು ಸರ್. ಇನ್ನೊಂದ್ಸತಿ ಒತ್ತಿ. ಪರಾಶರ D4 ಬಂದ್ವಾ? ಹಾ ಪರಾಶರ D4. ಇನ್ನೊಂದ್ಸತಿ ಒತ್ತಿ. ಸ್ಟ್ಯಾಂಡರ್ಡ್ ಪರಾಶರ D5 ಬಂದ್ವಾ? ಹಾ ಇನ್ನೊಂದ್ಸತಿ ಒತ್ತಿ. ಕಂಟಿನ್ಯೂಸ್ ಅಂಡ್ ರೆಗ್ಯುಲರ್ ಕಂಟಿನ್ಯೂಸ್ ಅಂಡ್ ರೆಗ್ಯುಲರ್ ಅಷ್ಟಾಂಶ. ಇನ್ನೊಂದ್ಸತಿ ಒತ್ತಿ. ರೆಗ್ಯುಲರ್ ಪರಾಶರಿ ನವಾಂಶ. ಎಸ್, ಇಲ್ಲಿ 4 ನವಾಂಶಗಳು ಹುಟ್ಟಿದ್ದಾರೆ. ರೆಗ್ಯುಲರ್ ಪರಾಶರಿ ನವಾಂಶನೇ ಬೇಕು ನಮ್ಗೆ. ಓಕೆ ಉಳಿದ ನವಾಂಶಗಳು ಇದ್ದದ್ದು ಅವ್ರು ನಿಮಗೆ ಮುಂದೆ ಕಳ್ಸ್ಕೊಡ್ತೀನಿ. ಇದು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಸರ್. ಮಿಕ್ಕಿದ ಯಾವ್ದು ತಲೆ ಕೆಡ್ಸ್ಕೊಬಿಡಿ. ಓಕೆ ಅನ್ನಿ. ಓಕೆ ಸರ್. ಆಯ್ತಾ? ಓಕೆ ಮತ್ತೆ ಪ್ರಿಫರೆನ್ಸ್ ಬನ್ನಿ. ಓಕೆ ರಿಲೇಟೆಡ್ ಟು ಕ್ಯಾಲ್ಕುಲೇಷನ್ ಓಕೆ ಅಲ್ಲಿ ಬಂದು 1, 2, 3, 4, 5, 6 ನೋಟಲ್ ಎಕ್ಸಾಲ್ಟೇಷನ್ ಅಂಡ್ ಡೆಬಿಲಿಟೇಷನ್ ಸೈನ್ ಆಪ್ಷನ್ ತಗೊಳ್ಳಿ. ಓಕೆ ಅದು ತಗೊಂಡಾಗ ನಿಮ್ಗೆ ಎಕ್ಸಾಲ್ಟೇಷನ್ ಅಂಡ್ ಡೆಬಿಲಿಟೇಷನ್ ಆಫ್ ನೋಟ್ಸ್ ಒಂದು ವಿಂಡೋ ಬರುತ್ತೆ. ಓಕೆ ಇಲ್ಲಿ ರಾಹು ಇಸ್ ಎಕ್ಸಾಲ್ಟೆಡ್ ಇನ್ ಜೈಮಿನಿ ಅಂದ್ರೆ ಮಿಥುನದಲ್ಲಿ ಕೊಟ್ಟಿದ್ದಾರೆ. ಹಾ ಅದೇ ಆಯ್ಕೆ ಇರಲಿ. ಇಲ್ಲಿ ಬೇರೆ ಬೇರೆ ಆಯ್ಕೆಗಳು ಬರುತ್ತೆ. ರಾಹು ವೃಷಭದಲ್ಲಿ ಉಚ್ಚ ಆಗ್ತಾನೆ ಅಂತ ಅಂದ್ಬಿಟ್ಟು ಬೇಡ, ಮೊದಲನೇ ಆಯ್ಕೆನೇ ಇರಲಿ. ಓಕೆ ಅನ್ನಿ. ಓಕೆ ಸರ್. ಆಯ್ತಾ? ಹಾ ಬನ್ನಿ ಮತ್ತೆ ಪ್ರಿಫರೆನ್ಸ್ ಬನ್ನಿ. ರಿಲೇಟೆಡ್ ಟು ಕ್ಯಾಲ್ಕುಲೇಷನ್ ಬನ್ನಿ. ಓಕೆ ಆಯ್ತಾ? ಓಕೆ ಸರ್. ನೋಡಿ 1, 2, 3, 4, 5, 6 ಚರಕಾರಕ ಸ್ಕೀಮ್ ಅಂತ ಕೊಟ್ಟಿದ್ದಾರೆ. ಹಾ ಅದು ಕ್ಲಿಕ್ ಮಾಡಿ. ಓಕೆ ಸರ್. ಅಲ್ಲಿ ನಿಮ್ಗೆ ಏನ್ ಬಂದಿದೆ ಆಯ್ಕೆ? 8 ಚರಕಾರಕ as 8 ಚರಕಾರಕ ಬಿಡೋದ್ರೆ ಕೆಳಗಡೆ 7 ಚರಕಾರಕ ಇದೆಯಲ್ಲ, ಹಾ ಹಾ? ಎಸ್ ಹಾ ಸರ್. ಸರ್. ಅದನ್ನು ಕ್ಲಿಕ್ ಮಾಡಿ. ಅದ್ರಲ್ಲಿ ಎರಡು ಆಯ್ಕೆ ಇದೆ. ಮೇಲ್ಗಡೆದು KN ರಾವ್ ಇದೆ.
ಹಾ ಸರ್. ಕೆಳಗಡೆ 7 ಚರಕಾರಕಾಸ್ PK ಮರ್ಜ್ಡ್ MK ಅಂತಿದೆ. ಹಾ ಮೊದಲನೇ ಎರಡನೇ ಆಯ್ಕೆ ಮಾಡ್ಕೊಳ್ಳಿ 7 ಚರಕಾರಕಾಸ್ ಫ್ರೀ KN ರಾವ್ ಅಂತ. ಆಯ್ತಾ? ಓಕೆ ಅನ್ನಿ. ಓಕೆ ಸರ್. ಮತ್ತೆ ಪ್ರಿಫರೆನ್ಸ್ ಕ್ಲಿಕ್ ಮಾಡಿ. ಓಕೆ ಸರ್. ರಿಲೇಟೆಡ್ ಟು ಕ್ಯಾಲ್ಕುಲೇಷನ್ ಕ್ಲಿಕ್ ಮಾಡಿ. Why we are taking this 7 Charakarakas? This is Charakaraka, sir. Charakaraka, sir. The rule of the temporary rulers, the king, minister, and everything that I will explain in future. First is a selection of the preferences. ಏನಕ್ಕೆ 8 ತಗೊಂತಿಲ್ಲ ಅಂತ ಕೇಳಿದೆ ಅಷ್ಟೇ. ಇಲ್ಲಿ ರಾಹು ತಗೋತಾರೆ ಕೆಲವರು, ನಾವು ರಾಹು ತಗೋತಾ ಇಲ್ಲ, ಅದಕ್ಕೋಸ್ಕರ 7 ತಗೋತಾ ಇದೀವಿ. ಕೆಲವರು ರಾಹು ಕೇತುನ ಕನ್ಸಿಡರ್ ಮಾಡ್ತಾರೆ, ನಾವು ಸದ್ಯಕ್ಕೆ ಕನ್ಸಿಡರ್ ಮಾಡ್ತಿಲ್ಲ, ಅದಕ್ಕೋಸ್ಕರ 7 ತಗೊಂಡಿದ್ದೀವಿ. ಓಕೆ, ಬನ್ನಿ ಮತ್ತೆ ರಿಲೇಟೆಡ್ ಟು ಕ್ಯಾಲ್ಕುಲೇಷನ್ ಬನ್ನಿ. ಇಲ್ಲಿ ಸನ್ ರೈಸ್, ಸನ್ಸೆಟ್ ಅಂಡ್ ಸ್ಪೆಷಲ್ ಲಗ್ನ ಡೆಫಿನೇಷನ್ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ದ ಸೆಂಟರ್ ಆಫ್ ದ ಸನ್ ಡಿಸ್ಕ್ ಅನ್ನೋದು ಆಯ್ಕೆ ಮಾಡ್ಕೋಬೇಕು. ಕೆಲವರು ಬೇರೆ ಆಯ್ಕೆ ಮಾಡ್ಕೊಂಡಿರ್ತಾರೆ, ಅದು ಚೆಕ್ ಮಾಡ್ಕೊಡಿ. ಸೆಂಟರ್ ಆಫ್ ದ ಸನ್ ಡಿಸ್ಕ್ ಇನ್ ಟ್ರೂಲಿ ಆನ್ ದಿ ಈಸ್ಟರ್ನ್ ಹಾರೈಸನ್. ಎಸ್, ಅದು ಅಲ್ಲಿ ಆಯ್ಕೆ ಆಗಿರ್ಬೇಕು. ಅಂದ್ರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಸನ್ ರೈಸ್ ಅಂದ್ರೆ ಸೂರ್ಯ ನಮಗೆ ಕಾಣ್ಬೇಕಾದ್ರೆ 8 ನಿಮಿಷಗಳ ಸಮಯ ತಗೊಳುತ್ತೆ. ನಮ್ಮ ಭೂಮಿಗೆ ಸೂರ್ಯ ಕಾಣ್ಬೇಕಾರೆ 8 ನಿಮಿಷಗಳ ಸಮಯ ತಗೊಳುತ್ತೆ ಅವನಿಂದ ಬೆಳಕು ನಮಗೆ ಬರ್ಬೇಕಾರೆ. ಅದಕ್ಕೆ ನಾವು ಸೂರ್ಯ ಗೋಳದ ಮಧ್ಯಭಾಗವನ್ನು ತಗೊಂಡ್ರೆ ಸೂರ್ಯೋದಯ ಲೆಕ್ಕಾಚಾರ ಕರೆಕ್ಟ್ ಆಗಿ ಸಿಗತ್ತೆ. ಈ ಕಾರಣಕ್ಕೆ ನಾವು ಸೆಂಟ್ರ್ ಡಿಸ್ಕ್ ತಗೋತಾ ಇದೀವಿ, ಅದು ಆಯ್ಕೆ ಮಾಡ್ಕೊಳ್ಳಿ. ಓಕೆ ಅನ್ನಿ. ಯಾವ್ದು ಓಕೆ ಮಾಡ್ಕೊಳ್ಳೋದು? ಯಾವ್ದು ಓಕೆ ಮಾಡ್ಕೊಳ್ಳೋದು ಸರ್? ಸನ್ರೈಸ್ ಸನ್ಸೆಟ್ ಅದು ಆಯ್ಕೆ ಮಾಡ್ಕೊಳ್ಳೋದಾ ಸರ್? ಪ್ರಿಫರೆನ್ಸ್ ರಿಲೇಟೆಡ್ ಟು ಕ್ಯಾಲ್ಕುಲೇಷನ್ ಸನ್ರೈಸ್, ಸನ್ಸೆಟ್ ಅಂಡ್ ಸ್ಪೆಷಲ್ ಲಗ್ನ ಡೆಫಿನಿಷನ್ಸ್ ಆಯ್ಕೆ ಮಾಡ್ಕೊಳ್ಳಿ. ಇದೆಲ್ಲ ಸ್ಟೆಪ್ಸ್ ನೋಟ್ಸ್ ಅಲ್ಲಿ ಕೊಡ್ತೀರಾ ಸರ್? ಯಾರು ಫಸ್ಟ್ ಈ ಸಲ ಸ್ಟೆಪ್ಸ್? ಖಂಡಿತ ಕೊಡ್ತೀನಿ, ಇದೆಲ್ಲ ನೋಟ್ಸ್ ಇದೆ. ಹಾ ಸರ್. ನೆಕ್ಸ್ಟ್ ಸರ್. ನೆಕ್ಸ್ಟ್ ಬನ್ನಿ ನೋಡಿ, ಇಲ್ಲಿ ಹೋರ, ಕಾಲ ಅಂಡ್ ವೀಕ್ ಡೇ ಸ್ಟಾರ್ಟ್ ಆಪ್ಷನ್ ಇದೆಯಲ್ಲ, ಕ್ಲಿಕ್ ಮಾಡಿ. ಎಸ್ ಸರ್. At sunrise, Hora is 1/24 of sunrise. Yes. ಇಲ್ಲಿ ದಿನ 24 ಗಂಟೆ ಮಾಡಿದಾಗ ಸೂರ್ಯೋದಯದ ಟೈಮಲ್ಲಿ ಯಾವ ಹೋರೆ ಇರುತ್ತೋ ಅದು ದಿನದ ಆರಂಭ ಅಂತ ಅದ್ರ ಲೆಕ್ಕಾಚಾರ. ಅದೇ ಓಕೆ ಇರಲಿ, ಸೆಲೆಕ್ಟ್ ಆಗಿದೆ ನೋಡ್ಕೊಳ್ಳಿ. ಇಲ್ಲಿಂದ ಬೇರೆ ಬೇರೆ ಆಯ್ಕೆಗಳು ಬರುತ್ತೆ. ಅಟ್ 6 AM ಕೊಡ್ತಾರೆ ಸ್ಟ್ಯಾಂಡರ್ಡ್ ಆಗಿ, ಅದು ಬೇಡ ನಮಗೆ. ಸನ್ರೈಸ್ ತಕ್ಕಂತೆ ವೇರಿ ಆಗಬೇಕು ನಮಗೆ. ಎರಡು ಆಯ್ಕೆನಲ್ಲಿ ಆಯ್ಕೆ ಮಾಡ್ಕೊಳ್ಳಿ. ಓಕೆ ಅನ್ನಿ. ಓಕೆ ಸರ್. ಮತ್ತೆ ಪ್ರಿಫರೆನ್ಸ್ ಬನ್ನಿ, ರಿಲೇಟೆಡ್ ಟು ಕ್ಯಾಲ್ಕುಲೇಷನ್. ಆಯ್ತಾ? ಅಷ್ಟಕ ವರ್ಗ ಕ್ಯಾಲ್ಕುಲೇಷನ್ ಆಪ್ಷನ್ಸ್ ಬನ್ನಿ. ಓಕೆ ಸರ್. ಇಲ್ಲಿ ನೋಡಿ, ಫಸ್ಟ್ ಸಿಗುತ್ತೆ ನಿಮಗೆ ರಿವರ್ಸ್ ಅಷ್ಟಕ ವರ್ಗ ಮೀನಿಂಗ್, ಅದು ಅನ್ಚೆಕ್ ಆಗಿರ್ಲಿ. ಕೆಳಗಡೆ ಇದೆಯಲ್ಲ ಕನ್ಸಾಲಿಡೇಟ್ ಹೌಸಸ್ ಫ್ರಮ್ ರೆಫರೆನ್ಸ್, ಅದು ಚೆಕ್ ಆಗಿರ್ಲಿ. ಚೆಕ್ ಆಗಿರ್ಬೇಕಾ? ಟಿಕ್ ಇರ್ಬೇಕು. ಚೆಕ್ ಆಗಿರ್ಬೇಕು. ಓಕೆ. ಯೂಸ್ 8 ಅಷ್ಟಕ ವರ್ಗ ಅಂತ ಕೊಟ್ಟಿದ್ದಾರೆ, ಅದು ಬೇಡ, ಅದು ಅನ್ಚೆಕ್ ಆಗಿರ್ಲಿ. ಓಕೆ ಸರ್. ಇಲ್ಲಿ ಕೆಳಗಡೆ ನೋಡಿ ಆಯ್ಕೆಗಳಿದೆಯಲ್ಲ, ಖಾಲಿ ಇದೆಯಲ್ಲ ನಿಮ್ಗಲ್ಲಿ, ಪರಾಶರ, ವರಾಹ ಮೇರ, ಡಿಸ್ಕ್ರಿಪೆನ್ಸಿ ಅಂತ ಕೊಟ್ಟಿದ್ದಾರೆ ನೋಡಿ. If you want to use Parashara definition, check all the options below. ನಾವು ಪರಾಶರ ಬಳಸ್ತಾ ಇದೀವಿ, ಎಲ್ಲ ಆಪ್ಷನ್ಸ್ ಚೆಕ್ ಮಾಡ್ಕೊಳ್ಳಿ. ಓಕೆ ಸರ್. ಕೆಲವರಿಗೆ ಖಾಲಿ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ, ಎಲ್ಲದಕ್ಕೂ ರೈಟ್ ಮಾರ್ಕ್ ಬರಲಿ. ಓಕೆ ಸರ್. ಬಂತಾ? ಬಂತು. ಓಕೆ ಹಾಕೊಳ್ಳಿ. ರಿವರ್ಸ್ ಅಷ್ಟಕ ವರ್ಗ ಏನಕ್ಕೆ ಸರ್? ಅದು ಏನಕ್ಕೆ ಬರುತ್ತದು? ಅದು 2 ತರ ಸಿಸ್ಟಮ್ ಬರುತ್ತೆ ನಿಮಗೆ. ಇದು ಅಷ್ಟಕ ವರ್ಗ ತಿಳಿಸ್ಕೊಡ್ಬೇಕಾದ್ರೆ ಅವೆಲ್ಲ ಡೆಪ್ತ್ ಡೀಟೇಲ್ ಕೊಡ್ತೀವಿ. ಸದ್ಯಕ್ಕೆ ಪ್ರಿಫರೆನ್ಸ್ ಸೆಟ್ ಮಾಡ್ಕೊಳ್ಳೋಣ ನಾವು. ಇಲ್ಲ ಡಿಸ್ಕಷನ್ ನಿಂತ್ಕೊಂಡಾಗ ಓಡೋಗ್ಬಿಡುತ್ತೆ ಟೈಮು. ಅದೇ ಸರ್, ಆಕ್ಚುಲಿ ಈಗ ಆಲ್ಮೋಸ್ಟ್ ಸೆಕೆಂಡ್ ಸೆಕ್ಷನ್ ಮುಗಿತಾ ಬಂತು, ಇನ್ನೊಂದು 3 ನಿಮಿಷ ಇದೆ. ಇನ್ನೊಂದು ಸೆಟ್ಟಿಂಗ್ ಹೇಳ್ಕೊಟ್ಬಿಡಿ ಸರ್. ನೋಡಿ, ಪ್ರಿಫರೆನ್ಸ್ ಬನ್ನಿ, ಮತ್ತೆ ರಿಲೇಟೆಡ್ ಟು ಕ್ಯಾಲ್ಕುಲೇಷನ್ ಬನ್ನಿ. ಬಂದ್ರ ಇಲ್ಲಿ? ಇಂಪಾರ್ಟೆಂಟ್ ನಿಮ್ಗೆ ಇರೋದು ಅಂದಾಗ ನೋಡಿ, ಇಲ್ಲಿ ತಿಥಿ ಪ್ರವೇಶ ಕ್ಯಾಲ್ಕುಲೇಷನ್ ಆಪ್ಷನ್ ಇದೆಯಲ್ಲ, ಅದು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ. ಯೂಸ್ ಸೋಲಾರ್ ಅಂತಿದೆಯಲ್ಲ, ಅದು ಚೆಕ್ ಆಗಿರ್ಬೇಕು. ಓಕೆ ಸರ್. ಅಷ್ಟು ಮಾಡ್ಕೊಳ್ಳಿ. ಓಕೆ ಸರ್.
ಅಲ್ಲಿ ಇನ್ನೊಂದು ಯಾವಾಗ ಇರುತ್ತೆ ಅಮಾಂತ, ಅಂದ್ರೆ ಅಮಾವಾಸ್ಯೆಗೆ ಎಂಡ್ ಆಗೋದಕ್ಕೆ ಅಮಾಂತ ಅಂತ ಕರೀತಾರೆ. ಹಾ ಅದು ಇಟ್ಕೊಳ್ಳಿ, ಹಾಗೆ ಇಟ್ಕೊಳ್ಳಿ. ಓಕೆ. ಆಮೇಲೆ ಕೆಳಗಡೆ ಚೈತ್ರ ಅಂತ ಕೊಟ್ಟಿದ್ದಾರೆ ಪೀಸಸ್, ಹಾ ಅದು ಹಾಗೆ ಇರಲಿ. ಓಕೆ ಅನ್ನಿ. ಓಕೆ. ಈಗ ಇಷ್ಟು ಪ್ರಿಫರೆನ್ಸ್ ರಿಲೇಟೆಡ್ ಟು ಕ್ಯಾಲ್ಕುಲೇಷನ್ ಆಯ್ತು. ಹಾ ಈಗ ನಾವೊಂದು ಸಣ್ಣ ಬ್ರೇಕ್ ತಗೊಂಡು ರಿಲೇಟೆಡ್ ಟು ಡಿಸ್ಪ್ಲೇ ಎಲ್ಲ ನೋಡ್ಬೇಕಾಗತ್ತೆ. ಓಕೆ ಸರ್. ಅವೆಲ್ಲ ನೋಡೋಣ. ನಿಮ್ಗೆ ಒಂದು ಬುಕ್ ಕಳ್ಸಿಕೊಡ್ತೀನಿ, ನಿಮಗೆ ಪ್ರತಿಯೊಂದು ಡೀಟೇಲು ಸಿಗುತ್ತೆ ನಿಮಗೆ. ಓಕೆ ಸರ್. ನಾನು ಮಾಡಿಸಿರೋದಲ್ಲ, ನೀವು ರೆಫರೆನ್ಸ್ ನೋಡ್ಕೋಬಹುದು ಆಮೇಲೆ. ಓಕೆ ಸರ್. ಈಗ ಒಂದು ಸಣ್ಣ ಬ್ರೇಕ್ ತಗೊಂಡು ಮತ್ತೆ ನಾವೆಲ್ಲ ಬರೋಣ. 2 ನಿಮಿಷ ಬ್ರೇಕ್ ತಗೊಳ್ಳಿ, ಮತ್ತೆ ಬನ್ನಿ. ಓಕೆ, ಥ್ಯಾಂಕ್ ಯು ಸರ್. ಸೇಮ್ ಲಿಂಕ್ ಇಂದ ಜಾಯ್ನ್ ಆಗಿ.